ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಅವರ ಪೋಷಕರಿದ್ದಾರೆ, ಜಿಲ್ಲೆಯ ಟಾಪರ್ಸ್ ಇದ್ದಾರೆ, ಹಾಗೆ ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ, ಸದಸ್ಯರಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಮ್ಮ ನಾಡು ಒಕ್ಕೂಟ ಉಡುಪಿ ಜಿಲ್ಲೆ ಕಳೆದ ಕೆಲವು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂತಹ ಕ್ರಾಂತಿಕಾರಿ ಕೆಲಸಗಳು ನಿಜವಾಗಿ ಕೂಡ ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಉತ್ತೇಜನ, ಅದು ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಆಯ್ಕೆ. ಅದರ ಜೊತೆಗೆ ಆರೋಗ್ಯ ಇರ್ಬೋದು, ಸೌಹಾರ್ದತೆ ಇರ್ಬೋದು, ಇನ್ನಿತರ ಪರಿಸರ ಸಂರಕ್ಷಣೆ ಇರ್ಬೋದು, ಸರ್ಕಾರಿ ಸವಲತ್ತುಗಳನ್ನು ತೆಗೆಸಿಕೊಡ್ತಕ್ಕಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳ ಮೂಲಕ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಮನೆ ಮಾತಾದಂತಹ ಈ ಸಮಾಜಕ್ಕೆ, ಸಮುದಾಯಕ್ಕೆ ಒಂದು ಭರವಸೆಯ ಬೆಳಕಾಗಿ ನಮ್ಮ ಮುಂದೆ ನಿಂತಿರ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ನಾಡ ಒಕ್ಕೂಟ ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇವತ್ತಿನ ಮೊದಲ ಕಾರ್ಯಕ್ರಮ ನಮ್ಮದು ವೃತ್ತಿ ಮಾರ್ಗದರ್ಶನ. ಇದನ್ನು ನಮ್ಮ ಇಬ್ಬರು ಇವತ್ತು ರಿಸೋರ್ಸ್ ಪರ್ಸನ್ ಮುಂದಿನ ಹಂತದಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಮ್ಮ ಜೊತೆ ಇವತ್ತು ಸಾಧಕ ವಿದ್ಯಾರ್ಥಿಗಳಿದ್ದಾರೆ, ಟಾಪರ್ಸ್. ಟಾಪರ್ ಅಂದರೆ ಯಾರು? ಟಾಪರ್ ಅಂದರೆ ಯಾರು? ಒಂದು ಕ್ಲಾಸಲ್ಲಿ 50 ಮಕ್ಕಳು ಇರ್ಬೋದು, 100 ಮಕ್ಕಳು ಇರ್ಬೋದು, ತಾಲೂಕಿನಲ್ಲಿ 1000 ಮಕ್ಕಳು ಇರ್ಬೋದು, ಒಂದು ಜಿಲ್ಲೆಯಲ್ಲಿ 1 ಲಕ್ಷ ಮಕ್ಕಳು ಇರ್ಬೋದು. ಅವರಲ್ಲಿ ಟಾಪರ್ ಆಗಿ ಬರುವವರೇ ಟಾಪರ್. ಅದಕ್ಕೊಂದು ಪೆನ್ನು ಕೊಡಿ ಅಥವಾ ಒಂದು ನಾವು ಹಿಂಗೆ ಬರೀತೇವೆ. ಈ ಪೆನ್ನು ಹೀಗೆ ಇರುತ್ತೆ. ಈ ಪೆನ್ನನ್ನು ಹಿಂಗೆ ತೆಗೆದು 3 ಗಂಟೆ ಇದರ ಕತ್ತನ್ನು ಒತ್ತಿ, ನಾಯರ್ ಸರ್, ಇದರ ಕತ್ತನ್ನು ಹಿಂಗೆ ಒತ್ತಿ ಹಿಡ್ಕೊಂಡು, ನಾವೊಬ್ಬರ ಕತ್ತನ್ನು 3 ಗಂಟೆ ಒತ್ತಿ ಹಿಡಿದ್ರೆ ಎಷ್ಟು ನೋವಾಗ್ಬೋದಲ್ಲ? ಇದಕ್ಕೆ ಜೀವ ಇದ್ರೆ ಇದಕ್ಕೆ ಎಷ್ಟು ನೋವಾಗ್ಬೇಕಲ್ಲ? 3 ಗಂಟೆ ಇದನ್ನು ಒತ್ತಿ ಹಿಡ್ಕೊಂಡು ಹೀಗೆ ಬಗ್ಗಿಸಿ ನಾವು 3 ಗಂಟೆ ಇದರಲ್ಲಿ ಬರೀತೇವೆ. 95% ನಮ್ಮ ಕೆಲಸ ಈ ಪೆನ್ನು ಈ ಭಾಗ ಮಾಡುತ್ತೆ. 95% of the work will be done by this. 5% ಕೆಲಸ ಮಾತ್ರ ಇದು ಕಿಸೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ನೋಡಿ, ಸರಿಯಾಗಿ ನೋಡಿ. 95% ಕೆಲಸ ಮಾಡಿದವ ಅಡಗಿ ಕೂತ್ಕೊಳ್ತಾನೆ, ಅವ ಕಾಣುವುದೇ ಇಲ್ಲ, ಇನ್ವಿಸಿಬಲ್. ಇಬ್ರಾಹಿಂ ಸರ್, ಅವ ಕಾಣುವುದೇ ಇಲ್ಲ ನೋಡಿ. 5% ಕೆಲಸ ಮಾಡಿದವ ರೈಸ್ತಾ ಇದ್ದಾನೆ ಕಿಸೆಯಲ್ಲಿ ನೋಡಿ, ಈ ಶೈನಿಂಗ್, ಅವ ರೈಸ್ತಾ ಇದ್ದಾನೆ. 95% ಕೆಲಸ ಮಾಡಿದವ ಅಡಗಿ ಕೂತಿದ್ದಾನೆ, ಕಾಣ್ತಾನೆ ಇಲ್ಲ, ಇವ ರೈಸ್ತಾ ಇದ್ದಾನೆ. ಇದು ಜಗತ್ತು. ಇದಕ್ಕೆ ನಾವು ಹೇಳುವಂಥದ್ದು ಟಾಪರ್. ಟಾಪರ್ ಅಂದ್ರೆ ಅವರು. ಈ ಜಿಲ್ಲೆಯಲ್ಲಿ ಅದೆಷ್ಟೋ 1000 ಮಕ್ಕಳು ಪರೀಕ್ಷೆಗೆ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಇವತ್ತು ಜಗತ್ತು ಗುರುತಿಸ್ತಾ ಇದೆ, ನಮ್ಮ ನಾಡ ಒಕ್ಕೂಟ ಗುರುತಿಸ್ತಾ ಇದೆ, ನಿಮ್ಮ ಊರು ಗುರುತಿಸ್ತಾ ಇದೆ, ನಿಮ್ಮ ಶಿಕ್ಷಣ ಸಂಸ್ಥೆ ನಿಮ್ಮನ್ನು ಗುರುತಿಸ್ತಾ ಇದೆ. ಯಾಕಂದ್ರೆ ನೀವು ಟಾಪರ್, ಅದು ಟಾಪ್. ಅರ್ಥ ಮಾಡಿಕೊಳ್ಬೇಕು. ಆ ಕಾಲಕ್ಕೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹತ್ರ ಎರಡು ನಿಮ್ಮನ್ನು ಅಧಿಕಾರ ತಂದು ಕೊಡುತ್ತೆ ಅಂತ. ಇವತ್ತು ನಮ್ಮ ಜೊತೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇದು ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಗೆ ಒಳಪಟ್ಟಂತ ಒಂದು ತಾಲೂಕು ಕಾರ್ಕಳ. ಕಾರ್ಕಳ ತಾಲೂಕಿನ ಒಬ್ಬ ಹುಡುಗ, ಅವರ ಹೆಸರು ಮೊಹಮ್ಮದ್ ಶೌಕತ್ ಅಸೀಮ್. ಅಪ್ಪ ಲಾರಿ ಡ್ರೈವರ್, ಅಮ್ಮ ಹೋಮ್ ಮೇಕರ್. ಇವತ್ತಿಗೂ ಇರ್ತಕ್ಕಂಥದ್ದು ಬಾಡಿಗೆ ಮನೆಯಲ್ಲಿ. ಮಂಗಳೂರಿನ ಓಷನ್ ಪರ್ಲ್, ಮಂಗಳೂರಲ್ಲಿ ಇರ್ತಕ್ಕಂಥ ಅತ್ಯಂತ ಭವ್ಯವಾದ ಒಂದು ಹೋಟೆಲ್ ಓಷನ್ ಪರ್ಲ್. ಓಷನ್ ಪರ್ಲ್ ಹೋಟೆಲ್ನಲ್ಲಿ ಸನ್ಮಾನ್ಯ ಸ್ಪೀಕರ್ UT ಖಾದರ್, ಜ್ಞಾನಪಯ ಯೂನಿವರ್ಸಿಟಿಯ ಕುಲಪತಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಅಬ್ದುಲ್ಲಾ ಕುನಿಯವರು, ಹಾಗೆಯೇ IPS ಅಧಿಕಾರಿಯಾದಂತಹ ಸನ್ಮಾನ್ಯ ಅಬ್ದುಲ್ ಅಹದ್, ಇವರೆಲ್ಲರನ್ನು ಇಟ್ಟುಕೊಂಡು 2 ವಿದ್ಯಾರ್ಥಿಗಳಿಗೆ, 2 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗಿದೆ. ಅದರಲ್ಲಿ ಒಬ್ಬರ ಹೆಸರು ಮೊಹಮ್ಮದ್ ಶೌಕತ್ ಅಸೀಮ್, ಸನ್ ಆಫ್ ಎ ಟ್ರಕ್ ಡ್ರೈವರ್.
ಇನ್ನೊಬ್ಬರ ಹೆಸರು ಅಬು ಸಾಲಿಯಾ ಖಾನ್. ಅವರ ಊರು ಯಾವುದು ಕೇಳಿದ್ರೆ ಯಾವುದು? ರಾಣಿಬೆನ್ನೂರು, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ನಮ್ಮ IAS ಅಕಾಡೆಮಿಯ ಡೈರೆಕ್ಟ್ ಸ್ಟೂಡೆಂಟ್. ಅವರಪ್ಪ ಬಸ್ ಕಂಡಕ್ಟರ್. ಕಳೆದ ವರ್ಷ ಅವರು ತೀರಿ ಹೋದರು. ನಾವು ಯಾಕೆ ಸನ್ಮಾನ ಮಾಡಿದ್ದು? ಯಾಕೆ ಸರ್ ಸನ್ಮಾನ ಮಾಡಿದ್ದು? ಮೊಹಮ್ಮದ್ ಶೌಕತ್ ಅಜೀಬರಿಗೆ ಯಾಕೆ ಸನ್ಮಾನ ಮಾಡಿದ್ದು? ರ್ಯಾಂಕ್ ತಗೊಂಡದಕ್ಕ, ಟಾಪರ್ ಆದದಕ್ಕ. ಈ ಬಾರಿಯ UPSC ಫಲಿತಾಂಶ ಬಂದಾಗ ಉಡುಪಿ ಜಿಲ್ಲೆಯ ಕಾರ್ಕಳದ ಸಾಮಾನ್ಯ ಟ್ರಕ್ ಡ್ರೈವರ್ನ ಮಗ ಪಡ್ಕೊಂಡಂತ ರ್ಯಾಂಕ್ ಆಲ್ ಇಂಡಿಯಾ 345ನೇ ರ್ಯಾಂಕ್. ಹಿ ಈಸ್ ಎಲಿಜಿಬಲ್ ಟು ಬಿಕಮ್ IAS ಆಫೀಸರ್. ಇಷ್ಟು ದಿನ ಅವರನ್ನು ಟ್ರಕ್ ಡ್ರೈವರ್ ಅಂತ ಕರೀತಾ ಇದ್ರು. ಇನ್ನು ಮುಂದೆ ಅವರನ್ನು ಹೆಂಗೆ ಕರೀತಾರೆ ಗೊತ್ತಾ? ನಾಳೆ ಅವರು DC ಆದ್ರೆ, ಗವರ್ಮೆಂಟ್ ಸೆಕ್ರೆಟರಿ ಆದ್ರೆ ಏನು ಅಂತ ಕರೀತಾರೆ? ಸಾಹೇಬ್ರ ಅಪ್ಪ ಬಂದ್ರು, ಸಾಹೇಬ್ರ ಅಮ್ಮ ಬಂದ್ರು. ಇನ್ನೊಬ್ಬರು ಸಾಹೇಬ್ರ ಅಪ್ಪ ಟ್ರಕ್ ಡ್ರೈವರ್ ಅಲ್ಲ ಅವರು. ಆ ಹುಡುಗವ UPSC ಕ್ಲಿಯರ್ ಮಾಡಬೇಕಾದ್ರೆ 9 ವರ್ಷ ತಗೊಂಡಿದ್ದಾರೆ. ಆ 9 ವರ್ಷ ಮಗನ ಜೊತೆ ಅಪ್ಪ ಅಮ್ಮ ನಿಂತ್ಕೊಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ, ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಒಂದು ಚಪ್ಪಾಳೆ ಕೊಟ್ಟಿದ್ದಾರೆ. ಹೌದು, ನೋಡಿ, ಅರ್ಥ ಮಾಡಿಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ನಮ್ಮ ಜೊತೆ ನಮ್ಮ ಹೆಸರಿನ ಹಿಂದೆ ಮತ್ತು ಮುಂದೆ ಇರಬೇಕಾದ ಎಲ್ಲ ಪೇರೆಂಟ್ಸ್, ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಅತ್ಯಂತ ದೊಡ್ಡ ಆಸ್ತಿ ಕ್ವಾಲಿಫಿಕೇಶನ್. ಇಲ್ಲಿ ಡಾಕ್ಟರ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ. ಒಬ್ಬ ಡಾಕ್ಟರ್ ಅವರ ಹೆಸರು ಹೇಗೆ ಪ್ರಾರಂಭವಾಗುತ್ತೆ? ಡಾಕ್ಟರ್ DR ಇಂದ ಪ್ರಾರಂಭ ಆಗುತ್ತೆ. ಒಬ್ಬರು ಅಡ್ವೊಕೇಟ್ ಅವರ ಹೆಸರು AD, ಅಡ್ವೊಕೇಟ್ ಇಂದ ಪ್ರಾರಂಭ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳಿ ನಾನು ಬೇಗ ಮುಗಿಸ್ತೀನಿ. ಒಬ್ಬರು ಸಾಮಾನ್ಯ ಒಬ್ಬ ರೈತ, ಒಬ್ಬ ಮಧ್ಯಮ ವರ್ಗದ ಒಬ್ಬ ರೈತನಿಗೆ ಒಂದು ಗಂಡು ಮಗು ಆಗುತ್ತೆ. ಆ ಗಂಡು ಮಗು ಹುಟ್ಟಿದ ತಕ್ಷಣ ಹೆಸರಿಡಬೇಕಲ್ಲ. ಪಾಪ ಅವರಿಗೆ ಹೆಸರಿಡ್ಲಿಕ್ಕೂ ಗೊತ್ತಿಲ್ಲ, ಒಂದು ಹೆಸರು ಆಯ್ಕೆ ಮಾಡಲಿಕ್ಕೂ ಗೊತ್ತಿಲ್ಲ. ಏನ್ ಹೆಸರಿಟ್ರು? ಕುಮಾರ ಅಂತ ಹೆಸರಿಟ್ರು. ಕುಮಾರ. ಈ ಕುಮಾರ ಶಾಲೆಗೆ ಸೇರಿಸಿದ್ರು. ಶಾಲೆಯಲ್ಲಿ ಸುರೇಶ್ ಕುಮಾರ್, ರಮೇಶ್ ಕುಮಾರ್, ಮನೋಜ್ ಕುಮಾರ್, ಮೋಹನ್ ಕುಮಾರ್, ಬಹಳಷ್ಟು ಕುಮಾರ್ ಇದ್ದಾರೆ. ಈ ಎಲ್ಲ ಕುಮಾರರ ಮಧ್ಯೆ ಈ ಕುಮಾರ. ಟೀಚರ್ ಕೇಳ್ತಾರೆ, ಇದು ಯಾವ್ದ ಪುಸ್ತಕ? ಅದು ಖಾಲಿ ಕುಮಾರ್ ಅಂದು. ಯಾಕೆ? ಅವನ ಹೆಸರಿನ ಹಿಂದೆ ಮುಂದೆ ಏನೂ ಇಲ್ಲಲ್ಲ. ಸುರೇಶ್ ಇಲ್ಲ, ರಮೇಶ್ ಇಲ್ಲ, ಮೋಹನ್ ಇಲ್ಲ, ಯಾವ್ದು ಇಲ್ಲ ನೋಡಿ. ಖಾಲಿ ಕುಮಾರ. ಖಾಲಿ ಅಂದ್ರೆ ಏನು? ಎಂಟಿ, ಏನೂ ಇಲ್ಲ, ಬರೀ ಖಾಲಿ. ಖಾಲಿ ಕುಮಾರ ಅಂತ ಹೇಳ್ತಿದ್ರು. ಹುಡುಗರಿಗೆ ಬಹಳ ಬೇಜಾರು, ನನ್ನನ್ನೆಲ್ಲರೂ ಖಾಲಿ ಕುಮಾರ ಅಂತ ಕರೀತಾರಮ್ಮ ಅಂತ. ಇದು ನಿಜವಾದ ಘಟನೆ, ಅವರೇ ಹೇಳಿದಂತಹ ಘಟನೆ, ಅವರ ಬಾಯಿಂದಲೇ ಬಂದಂತಹ ಪದಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಹುಡುಗ ಹೈಸ್ಕೂಲ್ ಆಯಿತು, PUC ಆಯಿತು, ಡಿಗ್ರಿ ಆಯಿತು, B.Ed ಮಾಡುತ್ತಿರುವ ಸಂದರ್ಭದಲ್ಲಿ ಅವರೊಂದು ಪ್ರಬಂಧ ಬರೆದರು. ಆ ಪ್ರಬಂಧಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂತು. ನ್ಯಾಷನಲ್ ಲೆವೆಲ್ ಟಾಪರ್, ಫಸ್ಟ್ ಪ್ಲೇಸ್. ಅವರ ಕಾಲೇಜಿಗೆ ಒಂದು ದಿನ ಒಬ್ಬರು ಸಾಹಿತಿಗಳು ಬಂದರು. ಸಾಹಿತಿಗಳು ಬಂದಾಗ ತಾನು ಬಂದ ಪ್ರಬಂಧವನ್ನು ಕೊಂಡೋಗಿ ತೋರಿಸಿ, ಸರ್ ನಾನೊಂದು ಪ್ರಬಂಧ ಬರ್ತಿದ್ದೀನಿ, ದಯವಿಟ್ಟು ನೋಡಿ, ನಿಮ್ಮ ಕಮೆಂಟ್ ಕೊಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತೇಳಿ ಅವರು ಕೊಟ್ಟರು. ಈ ಪ್ರಬಂಧ ಎಲ್ಲ ಓದಿದ ನಂತರ ಆ ಸಾಹಿತಿಗಳು ಕೇಳಿದ್ರು, ನೋಡಿ ಈಗ ನಮ್ಮ ಸನ್ಮಾನ್ಯ ಯಾರಿಗೆ ಬಾನು ಮುಸ್ತಾಕ್ ಅವರಿಗೆ ಏನು ಬಂದಿದೆ? ಆಸ್ಕರ್ ಯಾರು? ಬಾನು ಮುಸ್ತಾಕ್. ಸೆಕೆಂಡ್ ಅದರಲ್ಲಿ ಯಾರು? ಕರ್ನಾಟಕ ಫಸ್ಟ್ ಅಲ್ಲ, ಪವರ್ ಹೌಸ್. ಇವತ್ತು ಸನ್ಮಾನ ಅತ್ಯಂತ ಹೆಚ್ಚು ಪಡ್ಕೊಳ್ತಕ್ಕಂಥದ್ದು ನಮ್ಮ ಹೆಣ್ಣುಮಕ್ಕಳು. ರ್ಯಾಂಕ್ ಅತ್ಯಂತ ಹೆಚ್ಚು ಪಡ್ಕೊಳ್ತಕ್ಕಂಥದ್ದು ಹೆಣ್ಣುಮಕ್ಕಳು. ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ತಕ್ಕಂಥದ್ದು ನಮ್ಮ ಹೆಣ್ಣುಮಕ್ಕಳು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಐ ಆಮ್ ಪ್ರೌಡ್ ಆಫ್ ಯು. ಅದರ ಜೊತೆಗೆ ಈ ಕಡೆ ಹೇಳ್ತಾ ಇದ್ದೀನಿ, ನಾವು ಹಿಂದೆ ಬಿಟ್ಟುಬಿಟ್ರೆ ಸೋಷಿಯಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೋಷಿಯಲ್ ಕಲಿತ ಹೆಣ್ಣು ಮಕ್ಕಳು, ಕಲಿಯಲಿರುವ ಗಂಡು ಮಕ್ಕಳು ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಡಾಕ್ಟರ್ ಕುಮಾರ್ IAS ನಮ್ಮ ಜಿಲ್ಲೆಯ ಪ್ರಭಾವ ಜಿಲ್ಲಾಧಿಕಾರಿ
ಮಂಡ್ಯದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ IAS. ಸೊ ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಳಿ, ನಮ್ಮ ಮಕ್ಕಳಿಗೆ ಕೊಡುವ ದೊಡ್ಡ ಗಿಫ್ಟ್ ಅದು ಚಿನ್ನ ಅಲ್ಲ, ಮನೆ ಅಲ್ಲ, ಬಂಗ್ಲೋ ಅಲ್ಲ, ಆಸ್ತಿ ಅಲ್ಲ, ಫ್ಲಾಟ್ ಅಲ್ಲ, ಎಲ್ಲದಕ್ಕಿಂತ ದೊಡ್ಡದು ಯಾವುದು? ಕ್ವಾಲಿಫಿಕೇಶನ್. ಒಂದು ಪ್ರಿಫಿಕ್ಸ್ ಆರ್ ಸಫಿಕ್ಸ್, ಇದಕ್ಕಿಂತ ದೊಡ್ಡದು ಇಲ್ಲ ನೋಡಿ. ಇನ್ವಿಟೇಷನ್, ಸ್ಕೂಲ್ ಇನ್ವಿಟೇಷನ್, ಪ್ರೋಗ್ರಾಮ್ ಇನ್ವಿಟೇಷನ್ ಅಲ್ಲಿ ಮುಖೇಶ್ ಅಂಬಾನಿಗೆ 10 ಲಕ್ಷ ಕೋಟಿ ಉಂಟು ಅಂತ ಬರೀಲಿಕ್ಕಾಗಲ್ಲ, ಸಂಪತ್ತನ್ನು ಬರೀಲಿಕ್ಕಾಗಲ್ಲ, ಕಾಲನ್ನು ಬರೀಲಿಕ್ಕಾಗಲ್ಲ. ಆದರೆ ಬರೆಯುವುದಿಲ್ಲ ಯಾವುದನ್ನು ನಾವು? ಕ್ವಾಲಿಫಿಕೇಶನ್ ಅನ್ನು ಬರೀತೇವೆ, ದೇವರ ಡೆಸಿಗ್ನೇಷನ್ ಅನ್ನು ಬರೀತೇವೆ. ಆದ್ರಿಂದ ವಿಚ್ ಇಸ್ ಮೋರ್ ಪವರ್ಫುಲ್? ಕ್ವಾಲಿಫಿಕೇಶನ್ ಈಸ್ ವೆರಿ ಪವರ್ಫುಲ್. ಆದ್ರಿಂದ ನನ್ನ ಪ್ರೀತಿಯ ಎಲ್ಲ ಮಕ್ಕಳು ಅರ್ಥ ಮಾಡಿಕೊಳ್ಳಿ. SLC ಟಾಪರ್ ಇದ್ದಾರೆ, PUC ಟಾಪರ್ಸ್ ಇದ್ದಾರೆ, ಡಿಗ್ರಿ ಟಾಪರ್ಸ್ ಇದ್ದಾರೆ, ಬೇರೆ ಬೇರೆ ಪ್ರೊಫೆಷನ್ಗೆ ಹೋಗುವವರಿದ್ದಾರೆ. ನೀವು ನಿಮ್ಮ ಕ್ಲಾಸಿಗೆ ಟಾಪರ್. ಈಗ ಇನ್ನು ಇನ್ನೊಂದು ಕಾಲೇಜಿಗೆ ಬಂದಾಗ ಅಲ್ಲಿ ಬಹಳಷ್ಟು ಮಂದಿ ಟಾಪರ್ಸ್ ಬರ್ತಾರೆ. ನನ್ನ ಜೊತೆ ಒಂದು ಮಗು ಬನ್ನಿ. ಎಸ್, ಒಂದೇ ವೆರಿ ಇಂಪಾರ್ಟೆಂಟ್. ನಿಮ್ಮ ಹೆಸರೇನು? ದಿವ್ಯಾ. ದಿವ್ಯಾ ಎಷ್ಟನೇ ಕ್ಲಾಸ್? ಸೆಕೆಂಡ್ PU. ಯಾವ ಸಬ್ಜೆಕ್ಟ್? ಆರ್ಟ್ಸ್. ಎಷ್ಟು ಮಾರ್ಕ್ಸ್ ತಗೊಂಡು? 98.8. 98.8%. So what is the score there? 593 out of 600. Fifth rank in the state. 593. What is your goal? UPSC. UPSC ನೋಡಿ. ನಾನು ಏನು ಸಬ್ಜೆಕ್ಟ್ ಕೇಳಿದ್ನೋ ಆ ಸಬ್ಜೆಕ್ಟಿಗೆ ಒಬ್ಬರನ್ನು ಸಿಕ್ಕಿಬಿಟ್ರು. ಥ್ಯಾಂಕ್ ಯು. ಎಸ್, ಮಾಡ್ಬೋದು ಮಾಡ್ಬೋದು. ಅದು ಹೆಂಗೆ ಮಾಡೋದು ಅಂತ ಹೇಳ್ಬೋದು. ಎಸ್, ಓಕೆ. 593 out of 600 PUC Arts. Fifth rank in the state. What a proud moment. Parent ಇದ್ದಾರೆ. Attained by the age of 21 with BA degree, and then of course coaching, uptown coaching. I'm joining coaching, and then the exams and everything. So I'm pretty sure that I can, because that's why I took arts, and I was topper in SSLC as well. Well, many people asked me to join science, including my parents, including my household people and family. I joined arts because I loved it, and there's one thing that I followed to attain my dream. When your passion, education and profession, 3 of them matches, the success will be surely attained. And ಆಗ ದುರ್ಯೋಧನ ಹೇಳ್ತಾನೆ, ಸರ್ ನನಗೆ ದೊಡ್ಡ ಮರ ಕಾಣುತ್ತೆ. ದುಶ್ಯಾಸನ, ನಿನಗೇನು ಕಾಣುತ್ತೆ? ಸರ್ ನನಗೆ ಗೆಲ್ಲುಗಳು ಕಾಣುತ್ತೆ. ಭೀಮ, ನನಗೆ ಹಣ್ಣುಗಳು ಕಾಣುತ್ತೆ. ನಕುಲ, ನನಗೆ ಎಲೆಗಳು ಕಾಣುತ್ತೆ. ಸಹದೇವ, ನನಗೆ ಒಂದು ಚಿಕ್ಕ ಪಕ್ಷಿ ಕಾಣುತ್ತೆ. ಹಾಗೆ ಕೊನೆಗೆ ಅವರ ಫೇವರೇಟ್ ಸ್ಟೂಡೆಂಟ್ ಅರ್ಜುನನನ್ನು ಕರೆದು ಕೇಳ್ತಾರೆ, ಅರ್ಜುನ ನಿನಗೇನು ಕಾಣುತ್ತೆ ಅಂತ. ಅರ್ಜುನ ಹೇಳ್ತಾನೆ, ನನಗೇನು ಕಾಣಲ್ಲ ಸರ್. ಏನು ಕಾಣಲ್ವಾ? ಇಲ್ಲ, ಆ ಪಕ್ಷಿಯ ಕಣ್ಣು ಅಕ್ಷಿ, ಅದು ಬಿಟ್ಟು ನನಗೆ ಬೇರೇನು ಕಾಣಲ್ಲ ಅಂತ. ಪಾಠ ಮಾಡಿದ ಗುರುಗಳು ಒಂದೇ, ಆದರೆ ನೋಡುವ ಗುರಿ ಮಾತ್ರ ಬೇರೆ. ಯಾಕೆ ಟಾಪರ್ ಆಗ್ತೀವಿ ಕೇಳಿದ್ರೆ ಫೋಕಸ್. ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನ್ ಬೇಕಾದ್ರೂ ಮಾಡಿ, ಏನ್ ಬೇಕಾದ್ರೂ ಆಗಿ, ಆದ್ರೆ ನಮ್ಮ ಫೋಕಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಜುನನ ಫೋಕಸ್ ನನಗೆ ಅಲ್ವಾ? ಈಗ ನೀವು ಅರ್ಜುನ ಎಲಿಮೆಂಟ್, ನಿಮ್ಮ ಕಣ್ಣು ತುಂಬ ನೀರಿರ್ಬೇಕು, ಮನಸ್ಸು ತುಂಬ ನೀರೇ ಇರಬೇಕು. ಇದು ಬಿಟ್ಟು ಬೇರೆ ಏನಿಲ್ಲ. ನಿಮ್ಮ ಹೆಸರೇನೇನು? ಸೈಯದ್ ಅಖ್ತರ್ ಹುಸೇನ್. ನಾನು ನಿಮ್ಮನ್ನು ಕರೀತೇನೆ ಮಧ್ಯದಲ್ಲಿ. ಅಖ್ತರ್ ಹುಸೇನ್, will you turn back? If you turn back, what will happen? I will turn back. If you turn back when you leave the class, if you turn back, what will happen? It will slip. It will spill. Correct. ಇಷ್ಟೇ ಫೋಕಸ್ ಅಂತ ಹೇಳಿದ್ರೆ, ನಾವು ಕಲಿಯುವಾಗ ನಮ್ಮ ಮನಸ್ಸು ಪುಸ್ತಕದ ಕಡೆಗೆ ಇರ್ತಕ್ಕಂಥದ್ದೇ ಫೋಕಸ್. 100% ಪುಸ್ತಕಕ್ಕೆ ಫೋಕಸ್ ಆಗುವುದಕ್ಕೆ ಫೋಕಸ್ ಅಂತ ಕರೀತೇವೆ. We have to focus itself. ಯಾರು ಬಂದ್ರು ಕರೆದ್ರು ನೋ ಟರ್ನ್, ತಿರುಗಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ. 100% ಆ ಫೋಕಸ್ ಅನ್ನು ತಗೊಳ್ಬೇಕು. ಈಗ ನೀವು ಕ್ಲಾಸ್ ಲಿಫ್ಟ್ ಮಾಡಿ. ಎಸ್, ಮೆಲ್ಲ 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 ಕೆಳಗೆ ತಂದಿನಿ, ಕೆಳಗೆ ತಂದಿನಿ. ಎಸ್, ಸ್ಲೋಲಿ. ಇಂಜಿನಿಯರ್ ಆಗಬೇಕಲ್ಲ, ಇನ್ನೊಂದ್ಸಲ ಹೇಳ್ತೀನಿ ನೋಡೋಣ. ಅಪ್ 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 ಡೌನ್. ಅಖ್ತರ್, ಅಖ್ತರ್ ಕೆಳಗಿಡಿ, ನನ್ನನ್ನು ನೋಡಿ. ಎಸ್, ಒಂದು ಚಪ್ಪಾಳೆ ಬಿಟ್ಟು ನೋಡಿ. ಕೊಡಬೇಕು ಅನ್ನೋದಾಗಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಮಗೆ ಮಾತಾಡಲಿಕ್ಕೆ ಬರ್ತದೆ ಎನ್ನುವಂಥದ್ದಲ್ಲ, ಶಿಕ್ಷಣ ನಮಗೆ ಸಿಕ್ಕಿದೆ ಎನ್ನುವಂಥದ್ದು ಮುಖ್ಯವಾದ ಕಾರಣ. ಎಷ್ಟೋ ಸಂದರ್ಭಗಳಲ್ಲಿ ನೀವು ನೋಡಿರ್ಬೋದು,
ಶಿಕ್ಷಣಕ್ಕೆ ವಿಶೇಷವಾದಂತಹ ಗೌರವ, ವಿಶೇಷವಾದಂತಹ ಆದ್ಯತೆ, ವಿಶೇಷವಾದಂತಹ ಒಂದು ಮನ್ನತೆ ಇವತ್ತು ಸಮಾಜದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು SSLC ಮತ್ತು PUCನಲ್ಲಿ ಇರುವಂತಹ ವಿದ್ಯಾರ್ಥಿಗಳು, ನಿಮ್ಮದಿದು ಅತ್ಯಂತ ಒಂದು ಪ್ರಮುಖವಾದಂತಹ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ನೀವು ತಗೊಳ್ಳುವಂಥ ಏನು ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಈ ನಿರ್ಧಾರ ಎನ್ನುವಂಥದ್ದು ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ. ಒಂದು ಕಾಲ ಇತ್ತು ವಿಶೇಷವಾಗಿ ಮುಸ್ಲಿಮ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಏನಂತ ಹೇಳಿದ್ರೆ, SSLC ಆಯಿತು ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಪಾಸ್ಪೋರ್ಟನ್ನು ಮಾಡುವಂಥದ್ದು. ಫಸ್ಟ್ ನಮ್ಮ ಕಾನ್ಸೆಪ್ಟ್, ನಮ್ಮ ಇರಾದೆ ಏನಂತ ಹೇಳಿದ್ರೆ, ನಮ್ಮ ಅಣ್ಣ ಹೋಗಿದ್ದಾರೆ, ನಮ್ಮ ತಂದೆ ಹೋಗಿದ್ದಾರೆ, ನಮ್ಮ ಚಿಕ್ಕಪ್ಪ ಹೋಗಿದ್ದಾರೆ, ದೊಡ್ಡಪ್ಪ ಹೋಗಿದ್ದಾರೆ, ಯಾರ ಹತ್ರ ಆದರೂ ಕೈಕಾಲು ಹಿಡಿದು, ಯಾರ ಹತ್ರ ಆದರೂ ದಮ್ಮಯ್ಯ ಹಾಕಿ ನಾವು ಫಸ್ಟ್ ಹೇಳುವಂಥದ್ದು ಏನಂತ ಹೇಳಿದ್ರೆ, ನಮಗೊಂದು ವೀಸಾ, ನಮ್ಮ ಮಕ್ಕಳಿಗೆ ಒಂದು ವೀಸಾ ಕೊಡಿ. ಅದು ಏನು ಕೆಲಸ ಯಾವುದು ಬೇಡ. ಇಲ್ಲಿ ಕೂಡ ಅಷ್ಟೇ ಏನು ಹೇಳುವಂಥದ್ದು ನಾವು, ನಮ್ಮ ಮಗ, ಏನು ಅಣ್ಣ, ನಮ್ಮ ಅಕ್ಕ ಏನಿದ್ದಾರೆ ಫಾರಿನಲ್ಲಿದ್ದಾರೆ, ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಸಂಪಾದನೆ ಮಾಡ್ತಾರೆ, ಎಲ್ಲ ಜೀವನವನ್ನು ಬಿಟ್ಟು, ನಮ್ಮ ಎಲ್ಲ ಆಸೆಗಳನ್ನು ಬಿಟ್ಟು, ಪ್ರತಿಯೊಂದನ್ನು ತ್ಯಜಿಸಿ ವಿದೇಶದಲ್ಲಿ ಕುಳಿತುಕೊಂಡು, ವಿದೇಶದ ಆ ಬಿಸಿಲಿನಲ್ಲಿ, ಆ ಮರಳುಗಾಡಿನಲ್ಲಿ ನಮಗೋಸ್ಕರ ದುಡಿಯುವಂತಹ ನಮ್ಮ ಸಹೋದರರು ಏನಿದ್ದಾರೆ, ಆ ಕಾಲಘಟ್ಟದಿಂದ ಈಗ ನಾವು ಸ್ವಲ್ಪ ಮುಂದೆ ಬಂದಿದ್ದೇವೆ. ಇವತ್ತು ಮುಸ್ಲಿಂ ವಿದ್ಯಾರ್ಥಿಗಳು ಇವತ್ತಿನ ಈ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸದಲ್ಲಿ ಒಂದು ಹಂತಕ್ಕೆ ಬರ್ತಾ ಇದ್ದೇವೆ. ನಾವು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮ ಮತ್ತೆ ನಿಮ್ಮ ಜವಾಬ್ದಾರಿ. ವಿದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಪುನಃ ನಾವು 10 ವರ್ಷ, ಒಂದು ದಶಕಕ್ಕೆ ಹಿಂದೆ ಹೋಗಿ ಬಿಡ್ತೇವೆ. ಅದಾಗಬಾರ್ದು ಅನ್ನೋದಾದ್ರೆ ಇವತ್ತು ಪೇರೆಂಟ್ಸ್, ನೀವೇನು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಸಾಫ್ಟ್ವೇರ್ ಲೈನಿಗೆ ಹೋಗಬೇಕು, ನನ್ನ ಮಗ UPSC ಎಕ್ಸಾಮ್ ಬರೀಬೇಕು, ಇದನ್ನೆಲ್ಲ ನಾವು ಹೇಳ್ತೇವೆ. ಆದರೆ SSLC PUC ಇದ್ದಾನೆ ಅಂತ ಹೇಳಿದ್ರೆ 8th 9th ಇರಬೇಕಾದ್ರೆ ನಾವು ಆ ಬಗ್ಗೆ ಅವನ ಆಸಕ್ತಿಯನ್ನು ನಾವು ನೋಡುವ ಬಗ್ಗೆ, ಆಸಕ್ತಿಯನ್ನು ಗ್ರಹಿಸುವ ಸಣ್ಣ ಕೆಲಸವನ್ನು ನಾವು ಮಾಡಬೇಕಾದ್ರೆ, ದುರ್ದೈವ ವರ್ಷ ಇವತ್ತು ನಾವು ಪೇರೆಂಟ್ಸ್ಗಳು ಆ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಅತ್ಯಂತ ಕನಿಷ್ಠ ಪೇರೆಂಟ್ಸ್ಗಳು ಇವತ್ತು ಆ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಪೇರೆಂಟ್ಸ್ಗಳು ಮಕ್ಕಳು ಏನಾಗ್ತಾರೆ, ಏನು ಮಾಡ್ತಾರೆ, ಇದೆರಡರ ಬಗ್ಗೆ ಕೂಡ ಯೋಚನೆಯನ್ನು ಮಾಡ್ತಾರೆ. ಹಾಗಾಗಿ ನನ್ನ ಪ್ರಥಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳ ಆಸಕ್ತಿ ಏನಿದೆ, ಯಾಕಂದರೆ ಆಸಕ್ತಿ ಏನಿದೆಯೋ ಅದರಲ್ಲೇ ಅವರು ಮುಂದೆ ಹೋದರೆ ಮುಂದೊಂದು ದಿನ ಅವರು ಸಾಧಕರಾಗ್ತಾರೆ. ಅವರಿಗೆ ಆಸಕ್ತಿ ಇಲ್ಲದ ವಿಷಯದಲ್ಲಿ ನಮ್ಮ ಆಸಕ್ತಿಗೆ ಅವರನ್ನು ನಾವು ತುರುಕಲಿಕ್ಕೆ ಹೋದರೆ ಒಂದು ಕೊಳವೆಯ ಒಳಗೆ ನಾಯಿಯ ಬಾಲವನ್ನು ತುರುಕಿದ ಹಾಗೆ ಆಗ್ತದೆ. ಯಾಕಂದರೆ ಅದು ಅಲ್ಲಿಂದ ವಾಪಸ್ ತೆಗೆದ ನಂತರ ಮತ್ತೆ ಪುನಃ ಅದು ಬೆಂಡೆ ಹಾಕಲಿಸುವ, ಅದು ಸ್ಟ್ರೈಟ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಜವಾಬ್ದಾರಿ ಮಕ್ಕಳಿಗಿಂತ ಪೇರೆಂಟ್ಸ್ ಮೇಲೆ ಜಾಸ್ತಿ ಇದೆ. ಹಾಗಾಗಿ ನೀವು ಇವತ್ತು ನಿಮಗೊಂದು ಚಾರ್ಟನ್ನು ನಾನು ಕೊಟ್ಟಿದ್ದೇನೆ. ಈ ಚಾರ್ಟ್ನಲ್ಲಿ ಮೇಲ್ನೋಟಕ್ಕೆ ಬೇಕು ನಮ್ಮ ಮಕ್ಕಳ ಆಸಕ್ತಿಯ ದಾರಿ ಯಾವುದು, ನಮ್ಮ ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ, ಶಾಲೆಯಲ್ಲಿ ಇರಬೇಕಾದ್ರೆ, ಸಮಾಜದಲ್ಲಿ ಇರಬೇಕಾದ್ರೆ ಅವರ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರು, ಆ ದಾರಿ ಮತ್ತು ಅವರ ವೃತ್ತಿ ಜೀವನದ ದಾರಿ ಯಾವುದು ಒಂದಕ್ಕೆ ಒಂದು ಸರಿಯಾಗಿದೆ, ಸಮಂಜಸವಾಗಿದೆ, ಅಥವಾ ಒಂದಕ್ಕೊಂದು ಸಂಪೂರ್ಣ ತದ್ವಿರುದ್ಧವಾಗಿದೆಯೋ, ಇದನ್ನು ತಾವು ಗ್ರಹಿಸಿಕೊಳ್ಬೇಕು. ಯಾಕಂದರೆ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ ಅಥವಾ ಎಂಟರ್ಪ್ರಿನರ್ಸ್ ನಮ್ಮಲ್ಲಿ ಇರ್ಬೋದು ಮುಸ್ಲಿಂ ಸಮಾಜದಲ್ಲಿ. ನಮಗೆ ಏನು, ನನ್ನ ಮಗ ಕೂಡ ನನ್ನದೇ ಬಿಸ್ನೆಸ್ ಉಂಟು, ಅದೇ ಮಾಡ್ಕೊಂಡು ಹೋದರೆ ಸಾಕು, ನಾನು ಇಷ್ಟು ದೊಡ್ಡ ಒಂದು ಎಂಪೈರನ್ನು ಇವತ್ತು ಎಸ್ಟಾಬ್ಲಿಷ್ ಮಾಡಿದ್ದೇನೆ, ಇದನ್ನೇ ಮಾಡ್ಕೊಂಡು ಹೋದರೆ ಸಾಕು ಅಂತ ನಾವೇನು ಅವನನ್ನು ಅದೇ ದಾರಿಗೆ ಎಳಿಲಿಕ್ಕೆ ನೋಡ್ತೇವೆ. ಹಾಗೆ ಅದೇ ಎಂಟರ್ಪ್ರಿನರ್ಶಿಪ್ ಅವನು ಮುಂದುವರಿಸಬೇಕು, ಬಿಸ್ನೆಸ್ಸನ್ನು ಮುಂದುವರಿಸಬೇಕು ಅನ್ನೋದಾದ್ರೆ ಅವನಲ್ಲಿ ಆ ಆಸಕ್ತಿ ಇರಬೇಕು. ಆ ಆಸಕ್ತಿ ಇದ್ದು ಅವನು ಅದರಲ್ಲಿ ಬಂದರೆ, ಒಬ್ಬ MBA ವಿದ್ಯಾರ್ಥಿಯಾಗಿ MBA ಗ್ರಾಜ್ಯುಯೇಟ್ ಮಾಡಿಕೊಂಡು ನಾಳೆ ಆ ಉದ್ಯಮಕ್ಕೆ ಅವನು ಬಂದರೆ ಸಮಾಜದಲ್ಲಿ ಕೂಡ ಅವನಿಗೆ ಒಂದು ಗೌರವ ಸಿಗ್ತದೆ. ನಿಮ್ಮ ಉದ್ಯೋಗವನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ, ಇನ್ನೂ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ಇದಾಗಿದ್ದರೆ ಎಷ್ಟೋ ಸಂದರ್ಭದಲ್ಲಿ ಪೇರೆಂಟ್ಸ್ಗೆ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಆ ನಂಬಿಕೆ ಯಾವುದರಲ್ಲಿದೆ ಅಂತ ಹೇಳಿದ್ರೆ ಅದರ ರೆಕ್ಕೆಯ ಮೇಲೆ. ಅಂಥ ಸಂದರ್ಭದಲ್ಲಿ ಆ ಮಕ್ಕಳ ರೆಕ್ಕೆ ಪುಕ್ಕಗಳು ಯಾರು ಅಂತ ಹೇಳಿದ್ರೆ ಪೋಷಕರು, ಶಿಕ್ಷಕರು ಮತ್ತು ಕೌನ್ಸಿಲರ್. ಇವರನ್ನ ಈ ಶೈಕ್ಷಣಿಕ ನೀವು ಚಮಚದಲ್ಲಿ ತೆಗೆದುಕೊಂಡು ನನಗೆ ಇಷ್ಟೇ ಸಾಕು ಅಂತ ನೀವು ಬಳಸ್ಕೊಳ್ತೀರಾ, ಅಥವಾ ದೊಡ್ಡ ಬಿಂದಿಗೆಯಲ್ಲಿ ಅವಕಾಶಗಳನ್ನು ನೀವು ಬಳಸ್ಕೊಳ್ತೀರಾ? ಮನಸ್ಸಲ್ಲೂ ಇರುತ್ತೆ ಮತ್ತು ಎಲ್ಲ ಸ್ಟೂಡೆಂಟ್ಗಳು ಮನಸ್ಸಲ್ಲೂ ಇರುತ್ತೆ. ಸೊ ಇವತ್ತಿನ ಪ್ರೋಗ್ರಾಮಿನ ಇಂಪಾರ್ಟೆನ್ಸ್ ಏನಂದರೆ, ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸೆಲ್ಫ್ ಅಸೆಸ್ಮೆಂಟ್. ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ಏನು? ಸೆಲ್ಫ್ ಅಸೆಸ್ಮೆಂಟ್ ಹ್ಯಾಸ್ ಟು ಬಿ ಡನ್ ಬೈ ಎ ಸ್ಟೂಡೆಂಟ್. ಅಂದರೆ ಈಗ ನಾನು 10th ಪಾಸ್ ಆಗಿದ್ದೀನಿ, ನನಗೆ 70% ಮಾರ್ಕ್ಸ್ ಬಂದಿದೆ, ಬಟ್ ನಾನು ಇದನ್ನು ಮಾಡೋಕ್ಕೆ ನನಗೆ ಉಪಯೋಗ ಆಗುತ್ತಾ, ನನ್ನ ಕೈಯಲ್ಲಿ ಕೆಪಾಸಿಟಿ ಇದೆಯಾ? ಮತ್ತು ನನಗೆ ಸಪೋಸ್ ಇಫ್ ಒನ್ ಮೋರ್ ಸ್ಟೂಡೆಂಟ್ ಸೇಸ್ ದಟ್ ಐ ಹ್ಯಾವ್ ಗಾಟ್ ಜಸ್ಟ್
50% ಮಾಡಿ ನಾನು ಡಾಕ್ಟರ್ ಆಗ್ಬೋದಾ, IAS ಆಗ್ಬೋದಾ? ಸೊ ಹಾಗೆ ಕ್ವಶನ್ಸ್ ಎಲ್ಲ ಸ್ಟೂಡೆಂಟ್ಸ್ ಮನಸ್ಸಲ್ಲೂ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಇಸ್, ಪರ್ಸೆಂಟೇಜ್ ಅನ್ನೋದು ಒಂದು ಜಸ್ಟ್ ನಂಬರ್. ನಿಮ್ಮ ಮನಸ್ಸಲ್ಲಿ ಇಫ್ ಯು ಹ್ಯಾವ್ ಟು ಅಚೀವ್ ಎನಿಥಿಂಗ್, ಪರ್ಸೆಂಟೇಜ್ ಇಸ್ ನಾಟ್ ಇಂಪಾರ್ಟೆಂಟ್, ಎಲ್ಲ ಮಾಡ್ಬೋದು. ಸೊ ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ಸ್ಟೂಡೆಂಟ್ಸ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಸ್ಕಿಲ್ಸ್, ಪರ್ಸನಾಲಿಟೀಸ್ ಆ್ಯಂಡ್ ವ್ಯಾಲ್ಯೂಸ್, ಆ್ಯಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಡಿಗ್ರಿ ದೇ ಕ್ಯಾನ್ ಡು. ಈಗ ಆಲ್ರೆಡಿ ನನಗಿಂತ ಮುಂಚೆ ಲಾಯರ್ ಸರ್ ಕೊಟ್ಟಿದ್ದಾರೆ, ಅಡ್ವೊಕೇಟ್ ಸರ್. ಈ ಹ್ಯಾಸ್ ಗಿವನ್ ಅ ವೆರಿ ನೈಸ್ ಫ್ಲೋ ಚಾರ್ಟ್. ಅದರಲ್ಲಿ ನಿಮಗೆ 10th ಆದ ನಂತರ ಮತ್ತು PUC ಆದ ನಂತರ ನಾವು ಏನೇನು ಮಾಡ್ಬೋದು ಅನ್ನೋದು ಅದರಲ್ಲಿ ಒಂದು ಎಲ್ಲ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ದ ಸೆಕೆಂಡ್ ಥಿಂಗ್ ಈಸ್ ಎಕ್ಸ್ಪ್ಲೋರೇಷನ್ ಆಫ್ ದಿ ಆಪ್ಷನ್ಸ್. ಇಂಥ ಪ್ರೋಗ್ರಾಮ್ಗಳಿಗೆ ಬಂದಿದ್ದ ನಂತರ ನಿಮಗೆ ಏನಾಗ್ಬೋದು, ಸ್ವಲ್ಪ ಜನಕ್ಕೆ ಬರೀ ಮೆಡಿಕಲ್ ರಿಲೇಟೆಡ್ ನಾಲೆಜ್ ಇರುತ್ತೆ, ಕೆಲವು ಸ್ಟೂಡೆಂಟ್ಸಿಗೆ ಬರೀ ಇಂಜಿನಿಯರಿಂಗ್ ರಿಲೇಟೆಡ್ ನಾಲೆಜ್ ಇರುತ್ತೆ. ಸೊ ಇಂಥ ಪ್ರೋಗ್ರಾಮ್ಗಳಲ್ಲಿ ಸ್ವಲ್ಪ ನಾಲೆಜ್ ಇರುವಂಥ ಟೀಚರ್ಸ್ ಆಗಲಿ, ಗುರುಗಳು ಆಗಲಿ ಬಂದ್ಬಿಟ್ಟು ನಿಮಗೆ ಏನು ಗೈಡೆನ್ಸ್ ಕೊಡ್ತಾರೆ, ಅದರಿಂದ ನೀವೆಲ್ಲ ಎಕ್ಸ್ಪೀರಿಯನ್ಸ್ನ ಅವ್ರದ್ದು ಪಡ್ಕೊಂಡು ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಟೇಕ್ ಡಿಸಿಷನ್ಸ್. ಸೊ ಡಿಸಿಷನ್ ಮೇಕಿಂಗ್, we have seen parents pursuing their children to pursue certain degrees, but these events will help both the parents and students to take a proper decision about their children's future. ಅಂದರೆ ನಮ್ಮ ಮಕ್ಕಳಿನ ಫ್ಯೂಚರಿಗೆ ಯಾವ ಡಿಗ್ರಿ ಯಾರಿಗೆ ಇಂಪಾರ್ಟೆಂಟ್ ಅನ್ನೋದು ಇಂಥ ಪ್ರೋಗ್ರಾಮ್ಗಳಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲ ಸಿಕ್ಕಿದ ನಂತರ ಯು ವಿಲ್ ಹ್ಯಾವ್ ಅ ಕ್ಲಾರಿಟಿ. ಸೊ ಟುಡೇ ಐ ಆಮ್ ಹಿಯರ್ ಟು ಗೈಡ್ ಯು ಆಲ್ ಅಬೌಟ್ ಫ್ಯೂ ಮೆಡಿಕಲ್ ರಿಲೇಟೆಡ್ ಡಿಗ್ರೀಸ್. ಬೇಸಿಕಲಿ ಬೀಯಿಂಗ್ ಅ ಡಾಕ್ಟರ್, ನಾನೊಂದು ಪ್ರಾಕ್ಟೀಸಿಂಗ್ ಫಿಸಿಷಿಯನ್. ಸೊ ಐ ರನ್ ಅ 100-bedded ಹಾಸ್ಪಿಟಲ್. ಸೊ ವಿ ಹ್ಯಾವ್ ಅ ಪ್ಯಾರಾಮೆಡಿಕಲ್ ಕಾಲೇಜ್, ಒಂದು ನಮ್ಮದು ನರ್ಸಿಂಗ್ ಕಾಲೇಜ್ ಇದೆ, ಒಂದು ನಮ್ಮ ಏನು ಹಲ್ಗಳಿದೆಲ್ಲ ಇರುತ್ತೆ, ಡೆಂಟಿಸ್ಟ್ ಇರ್ತಾರೆ, ಅದ್ರ ಬಗ್ಗೆ. ದೆನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ BUMS, ಯುನಾನಿ ಅಂತ ಹೇಳ್ತೀವಿ, BAMS ಆಯುರ್ವೇದಿಕ್ ಅಂತ ಹೇಳ್ತೀವಿ, BNYS ನ್ಯಾಚುರೋಪತಿ, ಆ್ಯಂಡ್ BHMS ಹೋಮಿಯೋಪತಿ. ಇದು ಬಿಟ್ಟು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ BVSC, ಬ್ಯಾಚುಲರ್ ಇನ್ ವೆಟರ್ನರಿ ಸೈನ್ಸ್ ಅಂತ. ಸೊ ಇಫ್ ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಅ ಮೆಡಿಕಲ್ ಫೀಲ್ಡ್ or you want to work in a hospital, suppose your NEET result is not up to the mark, then there is no need for disappointment. There are various other options. ಬೇರೆ ಏನೇನು ಮಾಡ್ಬೋದು ಅಂದರೆ, ಆಲ್ರೆಡಿ ನಿಮಗೆ ಏನು ಡಿಪ್ಲೊಮಾ ಕೋರ್ಸಸ್ ಬಗ್ಗೆ ಹೇಳಿದ್ದೀನಿ. ಸಿಮಿಲರ್ಲಿ ಆಫ್ಟರ್ PUC ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಬ್ಯಾಚುಲರ್ಸ್ ಡಿಗ್ರೀಸ್. ಬ್ಯಾಚುಲರ್ಸ್ ಅಂದರೆ BSc ಅನಸ್ತೇಷಿಯಾ, BSc ಆಪರೇಷನ್ ಥಿಯೇಟರ್, BSc ಮೆಡಿಕಲ್ ಲ್ಯಾಬ್, BSc ರೀನಲ್ ಅಂದರೆ ಡಯಾಲಿಸಿಸ್ ಮಾಡುವಂಥದ್ದು. ಇದರ ಜೊತೆಗೆ ದೇರ್ ಆರ್ 2 ಇಂಪಾರ್ಟೆಂಟ್ ಡಿಗ್ರೀಸ್. ನೀವೆಲ್ಲ ಕಾರ್ಡಿಯಾಲಜಿಸ್ಟ್ ಜೊತೆ ಕೆಲಸ ಮಾಡ್ಬೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ BSc ಕಾರ್ಡಿಯಾಕ್ ಪರ್ಫ್ಯೂಷನ್ ಟೆಕ್ನಾಲಜಿ ಆ್ಯಂಡ್ ದೇರ್ ಇಸ್ BSc ಕಾರ್ಡಿಯಾಕ್ ಕೇರ್. ಇವರು ಏನು ಮಾಡ್ತಾರೆ, BSc ಕಾರ್ಡಿಯಾಕ್ ಕೇರ್ನವರು ಈಗ ಯಾವುದೇ ಪೇಷಂಟಿಗೆ ಏನಾದ್ರು ಒಂದು ಆಪರೇಷನ್ ಆಗಬೇಕಂದ್ರೆ ಅದಕ್ಕೂ ಮುಂಚೆ ಒಂದು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡ್ತಾರೆ. ಹಾರ್ಟಿನ ಪಂಪಿಂಗ್ ಎಷ್ಟಿರುತ್ತೆ, ಅದ್ರದ್ದು ಕೆಪಾಸಿಟಿ ಎಷ್ಟಿದೆ, ಪರ್ಸನ್ ಟು ಪರ್ಸನ್ ಅನಸ್ತೇಷನ್ ತಡ್ಕೊಳ್ಳುವಂಥ ಒಂದು ಶಕ್ತಿ ವೇರಿ ಆಗುತ್ತೆ. ಇವೆಲ್ಲ ಚೆಕ್ ಮಾಡಬೇಕಂದ್ರೆ ಅವ್ರ ಹಾರ್ಟಿಂದ ಒಂದು ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ. ಇದು ಡೇ ಟು ಡೇ ಲೈಫಲ್ಲಿ ಕಾರ್ಡಿಯಾಲಜಿಸ್ಟ್ ಕುತ್ಕೊಂಡು ಮಾಡೋದು ಕಷ್ಟ. ಇವೆಲ್ಲ ಕೆಲಸ ಮಾಡೋದು ಎಲ್ಲ ಟೆಕ್ನಿಷಿಯನ್ಸ್. ಅದ್ರ ಜೊತೆಗೆ ನೀವು OT ಆಪರೇಷನ್ ಥಿಯೇಟರ್ಗಳಲ್ಲಿ ಕಾರ್ಡಿಯಾಕ್ ಪರ್ಫ್ಯೂಷನ್ನ ಇದರಲ್ಲೆಲ್ಲ ಡಿಗ್ರೀಸ್ ಎಲ್ಲ ಮಾಡ್ಬೋದು. ಎಲಾಂಗ್ ವಿತ್ ದಟ್ ಎಲ್ಲರಿಗೂ ಗೊತ್ತಿರೋಂಗೆ ನರ್ಸಿಂಗ್ ಇದೆ, BSc ನರ್ಸಿಂಗ್. Then there is something called as BSc Physiotherapy. There is a new rule which has recently come up. ಆಮೇಲೆ ಒಂದು ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕಮಿಷನ್ ಅಂತ ಒಂದು ಫಾರ್ಮ್ ಆಗಿದೆ. ಅದರದ್ದು ಫಸ್ಟ್ ಚೇರ್ಮನ್ ಬಂದು ನಮ್ಮದು UT ಇಫ್ತಿಕಾರ್ ಸರ್ ಅಂತ, UT ಖಾದರ್ ಸರ್ ಬ್ರದರ್. ಸೊ ದೇ ಹ್ಯಾವ್ ಕಮ್ ಅಪ್ ವಿತ್ ಅ ನ್ಯೂ ರೆಸಲ್ಯೂಷನ್ ಸೇಯಿಂಗ್ ದಟ್ BSc Physiotherapy ಕ್ಯಾನ್ ಬಿ ಪ್ರಿಫಿಕ್ಸ್ಡ್ ಆಸ್ ಅ ಡಾಕ್ಟರ್ಸ್ ಅಂತ, ಆ್ಯಂಡ್ ದೇ ವಿಲ್ ಗೆಟ್ ಅ ರಿಜಿಸ್ಟ್ರೇಷನ್ ನಂಬರ್. ನಮಗೆ ಡಾಕ್ಟರ್ಗಳಿಗೆ ಒಂದು KMC ನಂಬರ್ ಅಂತ ಬರುತ್ತೆ, ಅವ್ರಿಗೆ ಒಂದು ಅಲೈಡ್ ಹೆಲ್ತಿಂದು KAAC ಅಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅದರೊಟ್ಟಿಗೆ ಫಿಸಿಯೋಥೆರಪಿನವರು ಕೆಲವು ಪರ್ಟಿಕ್ಯುಲರ್ ಡಿಸೀಸಲ್ಲಿ ಪ್ರಿಸ್ಕ್ರಿಪ್ಷನ್ ಕೂಡ ಕೊಡ್ಬೋದು. ಎಮರ್ಜೆನ್ಸಿನೇ ಒಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರಾ ಬ್ಯಾಕ್ ಪೇನಿಗೆ. ಸಪೋಸ್ ಅ ಪೇಷಂಟ್ ಕಮ್ಸ್ ವಿತ್ ಅ ಪೇನ್, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ನೋವಿಗೆ ಒಂದು ಏನಾದ್ರು ಒಂದು ಪ್ರಿಸ್ಕ್ರೈಬ್ ಮಾಡಿ ಅಂದರೆ ಅದಕ್ಕೊಂದು ಸರ್ಕ್ಯುಲರೇ ಇದೆ. ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮೆಡಿಸಿನ್ಸ್ ಕ್ಯಾನ್ ಬಿ ಪ್ರಿಸ್ಕ್ರೈಬ್ ಬೈ ಎ ಫಿಸಿಯೋಥೆರಪಿ ಡಾಕ್ಟರ್ ಅನ್ನೋದು. ಸೊ ಫಿಸಿಯೋಥೆರಪಿ ಓದಿದ್ರೆ ಡಾಕ್ಟರ್ ಅಂತ
ಚಾನ್ಸಸ್ ಈಗ ಏನಿತ್ತು ಅದನ್ನ ನಿಜ ಆಗಿದೆ. ಅಲಾಂಗ್ ವಿತ್ ಅಧ್ಯಕ್ಷರಾದಂತಹ ಮುಷ್ತಾಕ್ ಅಹಮದ್ ಮೇಲೆ ಇವರಿಗೆ ಕೇಳಿಕೊಳ್ತಾ ಇದ್ದೇನೆ, ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಜಯಪ್ರಕಾಶ್ ಹೆಗಡೆ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಮೂರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಈ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಒಂದು ಕೆಲಸವನ್ನು ಈ ನಮ್ಮ ನಾಡ ಒಕ್ಕೂಟ ಮಾಡ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಎನ್ಎನ್ಒ ಸಂಸ್ಥೆ ಈಗಾಗಲೇ ಸುಮಾರು 22 ಲಕ್ಷ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಅನ್ನು ಕೇವಲ 1 ವರ್ಷಗಳಲ್ಲಿ ನೀಡುತ್ತಾ ಬಂದಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆ ಮಾಡುತ್ತಾ ಬಂದಿದ್ದು, ಇದರಲ್ಲಿ ಶೌಚಾಲಯ ಇಲ್ಲದವರಿಗೆ ಶೌಚಾಲಯವನ್ನು ಕಲ್ಪಿಸಿಕೊಡುವಂಥದ್ದು, ಹಾಗೆ ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಸಿಕೊಡುವಂತಹ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡುತ್ತಾ ಬಂದಿದೆ. ಈ ಜಿಲ್ಲಾ ಅಧ್ಯಕ್ಷರು ಹೌದು, ಸಮಾಜ ಸೇವಕರು ಕಳೆದ 3-4 ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಬಂದವರು. ಬಹಳಷ್ಟು ಬಡವರಿಗೆ ತನ್ನದೇ ಆದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡುತ್ತಾ ಬಂದವರು. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ನಾನು ಪ್ರೀತಿಯಿಂದಾಗಿ ಈ ಒಂದು ಅಧ್ಯಕ್ಷತೆ ವಹಿಸಲು ನಮಗೆ ಪ್ರೀತಿಯಿಂದ ನಾನು ಸ್ವಾಗತ ಹೇಳ್ತಿದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ನಿಮಗೆಲ್ಲ ಗೊತ್ತಿರ್ಬೋದು, ಜನಪ್ರಿಯ ಮಾಜಿ ಶಾಸಕರು, ಮಾಜಿ ಸಚಿವರು, ಹಾಗೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ರಾಜಕೀಯದಲ್ಲಿ ಬಹಳಷ್ಟು ಬೆಳೆದವರು. ರಾಜಕೀಯದಲ್ಲಿ ಕೇವಲ ಬೆಳೆದದ್ದು ಅಲ್ಲ, ರಾಜಕೀಯದಲ್ಲಿ ತನ್ನವರು ಯಾರೇ ಇರಲಿ ಅವರನ್ನು ಸಹ ಬೆಳೆಸಿ ಎತ್ತರಕ್ಕೆ ತಂದವರು ನಮ್ಮ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತ ಹೇಳ್ತಿದ್ದೇನೆ. ಇನ್ನೊಂದು ಸಮುದಾಯದ ಸಬಲೀಕರಣ ಮತ್ತು ಐಕ್ಯತೆ ಉದ್ದೇಶದೊಂದಿಗೆ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ನಮ್ಮ ಸಾಮಾನ್ಯ ಸಮಸ್ಯೆಗಳಿಗೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದೊಂದಿಗೆ ಒಂದು ಸಮುದಾಯ, ಒಂದು ಧ್ವನಿ, ಒನ್ ಕಮ್ಯುನಿಟಿ, ಒನ್ ವಾಯ್ಸ್ ಸೃಷ್ಟಿಸುವುದು ಇದರ ಉದ್ದೇಶ. ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದರೆ NNO ಸ್ಟ್ಯಾಂಡ್ ಫಾರ್ ಕನೆಕ್ಟಿಂಗ್ ಪೀಪಲ್ ಟು ಕೋಪರೇಟ್, ಕೋಆರ್ಡಿನೇಟ್ ಆ್ಯಂಡ್ ಕೊಲಾಬರೇಟ್ ಟು ಕ್ರಿಯೇಟ್ ಎ ಬೆಟರ್ ಫ್ಯೂಚರ್.
ಮನುಷ್ಯನಿಗೆ ಒಂದು ಮೀನು ಹಿಡಿದರೆ ಅದು ಅವನಿಗೆ ಒಂದು ದಿನ ಆಹಾರ ನೀಡಿದಂತೆ, ಆದರೆ ಮನುಷ್ಯನಿಗೆ ಮೀನು ಹಿಡಿಯಲು ಕಲಿಸಿದರೆ ಅದು ಅವನಿಗೆ ಜೀವಮಾನವಿಡೀ ಆಹಾರ ನೀಡಿದ ಹಾಗೆ ಎಂಬ ತತ್ವಗಳ ಮೇಲೆ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ. ಶಿಕ್ಷಣ ಮಾನವನ ಪ್ರಗತಿಗೆ ಆಧಾರವಾಗಿದೆ. ಇಂದು ಸಮಾಜದ ಹಾಗೂ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಮುದಾಯದಲ್ಲಿ ಶೈಕ್ಷಣಿಕ ಜಾಗೃತಿ ಮೂಡಿಸಲು ನಮ್ಮನ ಒಕ್ಕೂಟದ ವತಿಯಿಂದ ಸಿಗ್ಮಾ ಫೌಂಡೇಶನ್ನ ಅಮೀನ್ ಮುದಸ್ಸರ್ ಬೆಂಗಳೂರು, ರಾಪ್ತಾ ಫೌಂಡೇಶನ್ನ ಸೈಯದ್ ಅಹಮದ್ ಪುಣೆ, ಮಗಳೂರಿನ ರಫೀಕ್ ಮಾಸ್ಟರ್, ಎನ್ನಪೋಯ ಕಾಲೇಜಿನ ಸಿನಾನ್ ಜಕರಿಯಾ, ಪುತ್ತೂರು ಕಮ್ಯುನಿಟಿ ಸೆಂಟರ್ನ ಹನೀಫ್ ಪುತ್ತೂರು, PA ಕಾಲೇಜ್ ಮಂಗಳೂರಿನ ಸರ್ಫರಾಜ್ ಜೆ ಹಾಶಿಂ ಇತ್ಯಾದಿ ಸಮಾಜದ ಪ್ರಖ್ಯಾತ ಶೈಕ್ಷಣಿಕ ಮಾರ್ಗದರ್ಶಿಗಳು, ವೃತ್ತಿ ಸಲಹೆಗಾರರು, ಪ್ರೇರಕ ಭಾಷಣಕಾರರುಗಳ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರಗಳು, ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರಗಳು, ಮೋಟಿವೇಶನಲ್ ಕ್ಯಾಂಪಸ್, ಕ್ಯಾರಿಯರ್ ಗೈಡೆನ್ಸ್ ವರ್ಕ್ಶಾಪ್, ಬೋರ್ಡ್ ಪರೀಕ್ಷೆ ಎದುರಿಸುವ ಬಗ್ಗೆ ತರಬೇತಿ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿ ಶಿಬಿರಗಳು ನಡೆಸಲಾಗಿದೆ. ಕಾಲಕಾಲಕ್ಕೆ ವಿವಿಧ ವಿಷಯಗಳ ಮೇಲೆ ವೆಬಿನಾರ್ಗಳನ್ನು ನಡೆಸಲಾಗುತ್ತದೆ. ಈವರೆಗೆ ನಮ್ಮ ಪ್ರೇರಣಾ ಶಿಬಿರಗಳು ಮತ್ತು ವ್ಯಕ್ತಿ ಮಾರ್ಗದರ್ಶನ ಕಾರ್ಯಾಗಾರಗಳಲ್ಲಿ 1300 ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಭಾಗವಹಿಸಿ ಅದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಶೈಕ್ಷಣಿಕ ಜೀವನದ ಪ್ರಮುಖ ಹಂತಗಳಲ್ಲಿ ಒಂದಾದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿ ವರ್ಷ ಪ್ರೋತ್ಸಾಹ ಮತ್ತು ಸನ್ಮಾನಿಸುವ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತದೆ. ಈವರೆಗೆ SSLC ಮತ್ತು PUC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿದ್ದೇವೆ. ಇಂದಿನ ಸಭೆಯಲ್ಲಿ ಕೂಡ ಈ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ 200 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಿದ್ದೇವೆ. ಸಮುದಾಯದ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಾಲೆಗಳ ಪಾತ್ರ ಮಹತ್ವದ್ದಾಗಿದೆ. ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಮತ್ತು ಉತ್ತಮ ಫಲಿತಾಂಶ ಪಡೆಯಲು ವಿದ್ಯಾರ್ಥಿಗಳ ಪ್ರಯತ್ನದೊಂದಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕ ವೃಂದದ ಅವಿರತ ಶ್ರಮ ಕೂಡ ಮಹತ್ವದ್ದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷದಿಂದ SSLC ಮತ್ತು PUC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದ ಉಡುಪಿ ಜಿಲ್ಲೆಯ ಮುಸ್ಲಿಂ ಮ್ಯಾನೇಜ್ಮೆಂಟ್ ಶಾಲೆಗಳ ಹೊಣೆಗಾರರನ್ನು ಅಭಿನಂದಿಸಿ ಸನ್ಮಾನಿಸಲಾಗುತ್ತದೆ. ಈ ವರ್ಷ NNO ವತಿಯಿಂದ ಸಮುದಾಯದ 8 ಸಂಸ್ಥೆಗಳ ಹೊಣೆಗಾರರನ್ನು ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ. ಅದೇ ರೀತಿ ಯುವಕರಿಗೆ ಉದ್ಯೋಗ ಕಲ್ಪಿಸುವ NNO ವತಿಯಿಂದ ಖಾಸಗಿ ಉದ್ಯೋಗ ಮೇಳಗಳು ನಡೆಸಲಾಗುತ್ತದೆ. ಮಂಗಳೂರಿನಲ್ಲಿ ನಡೆದ ಜಾಬ್ ಫೇರ್ನಲ್ಲಿ 300 ಆಕಾಂಕ್ಷಿಗಳು ಭಾಗವಹಿಸುತ್ತಿದ್ದರು. ಅದರಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕಾಗಿ ಶಾರ್ಟ್ ಲಿಸ್ಟ್ ಮಾಡಲಾಯಿತು. ದಾಂಡೇಲಿಯಲ್ಲಿ ನಡೆದ ಜಾಬ್ ಫೇರ್ನಲ್ಲಿ 16 ಕಂಪನೀಸ್ಗಳು ಭಾಗವಹಿಸಿದ್ದರು ಮತ್ತು 500 ಆಕಾಂಕ್ಷಿಗಳು ಇಂಟರ್ವ್ಯೂ ಫೇಸ್ ಮಾಡಿದರು. ಅದರಲ್ಲಿ 285 ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕಾಗಿ ಶಾರ್ಟ್ ಲಿಸ್ಟ್ ಮಾಡಲಾಯಿತು. ಇದರ ಹೊರತಾಗಿ NNOನ ಜಾಬ್ ಫೋಕಸ್ ಟೀಮ್ ಮುಖಾಂತರ 1-to-1 ಕೌನ್ಸೆಲಿಂಗ್ ಮೂಲಕ ಕಳೆದ ವರ್ಷದಲ್ಲಿ ಗಲ್ಫ್ ಕಂಟ್ರೀಸ್ಗಳಲ್ಲಿ 18 ಉದ್ಯೋಗ ಆಕಾಂಕ್ಷಿಗಳನ್ನು ಉದ್ಯೋಗ ಕಲ್ಪಿಸಲಾಗಿದೆ. ಅದೇ ರೀತಿ ಯುವಕರಲ್ಲಿ ಸರ್ಕಾರಿ ಉದ್ಯೋಗ ಅವಕಾಶಗಳ ಅರಿವು ಮೂಡಿಸಲು ಸರ್ಕಾರಿ ಅಧಿಕಾರಿಗಳಾದ ಅಬ್ದುಲ್ ರಜಾಕ್ ಕಾಪು ಮತ್ತು ನೌಜಲ್ ಮಂಗಳೂರುರವರ ನೇತೃತ್ವದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಗವರ್ಮೆಂಟ್ ಜಾಬ್ ಅವೇರ್ನೆಸ್ ವರ್ಕ್ಶಾಪ್ ನಡೆಸಲಾಗುತ್ತದೆ. ವಿಶ್ವನಾಥ್ ಶೆಟ್ಟಿ ಅಂಡ್ ಸುಮಂಗಲಾ ಶೆಟ್ಟಿ ಇವರು ಸಮಾನವಾದಂತಹ ಮಕ್ಕಳನ್ನು ಪಡೆದಂತಹ ಹೆತ್ತವರು ಗಣ್ಯರು, ಅತಿ ಗಣ್ಯರು. ನಿಮ್ಮ ಚಪ್ಪಾಳೆ ಇವರಿಗೆ ಪ್ರೋತ್ಸಾಹ ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಇನ್ನೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಗಳಿಗೆಯನ್ನು ನೆನಪಿಟ್ಟುಕೊಳ್ಳಿ. ಗಟ್ಟಿ ಚಪ್ಪಾಳೆ. ವಿದ್ಯಾರ್ಥಿ 625 ಹೆತ್ತವರು ದೇವದಾಸ್ ಒತ್ತಡದಲ್ಲಿ ಆಯೋಜಿಸಲಿ. ಫಸ್ಟ್ ಕ್ಲಾಸ್ ಬಂದರೆ ದಟ್ಸ್ ಗ್ರೇಟ್ ಅಲ್ವಾ ಹೋಗಿದ್ರೆ. ಇವತ್ತಾಗಲ್ಲ 98-100ಕ್ಕೆ 100 ತೆಗೆಯುವಂಥದ್ದು ಇಟ್ಸ್ ಬಿಕಮ್ ಆಲ್ಮೋಸ್ಟ್ ಕಾಮನ್. ಕಾರಣ ಇಷ್ಟೇ, ಆಬ್ಜೆಕ್ಟಿವ್ ಟೆಸ್ಟ್. ಅದರಿಂದ ಅವರಿಗೆ ಅಷ್ಟು ಮಾರ್ಕನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಪರೀಕ್ಷೆ ಆದಮೇಲೆ ನನಗೆ ಇಷ್ಟೇ ಬರಬೇಕು ಅಂತ ಹೇಳುವಂಥ ಶಕ್ತಿಯು ಮಕ್ಕಳಿಗಿದೆ. ನಾನು ಪುನಃ ಅಧಿಕಾರಿಗಳಿಗೆ ಮಾತಾಡಿ ಅದನ್ನು
ರಿವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಹೇಳಿದಾಗ ನೋಡಿ ಅಂತ ಹೇಳಿದ್ರು ವಿಶೇಷತೆ. ಆದರೆ ಅವರು 619 ಬರಬೇಕಿದ್ದದ್ದು 618 ಬಂತು ಅಂತ ಇವತ್ತು ಕೂಡ ಫೋನ್ನಲ್ಲಿ ಇರ್ತಾರೆ. ಮತ್ತು ಒಂದು ಕಮ್ಮಿ ಆಯಿತು ನನಗೆ, ಇಲ್ಲಿ ಬಿಡಿ ಸರ್ ಈ ಸಲ ಮುಕ್ತ ಮಾಡುವ. ಆದರೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಮಾರ್ಕ್ ತೆಗಿತೇನೆ ಅನ್ನೋ ಧೈರ್ಯ ಮಕ್ಕಳಲ್ಲಿ ಇದೆಯಲ್ಲ, ಆ ಕಾನ್ಫಿಡೆನ್ಸ್ಗೆ ನೀವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಅವರು ಈ ಆಬ್ಜೆಕ್ಟಿವ್ ಟೆಸ್ಟ್ ಆದರೂ ಸಹ ತಪ್ಪಾದರೆ ಮಾರ್ಕೇ ಇಲ್ಲ, ಅದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಉತ್ತರವನ್ನು ಬರ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ಅವರಿಗೆ ಐ ಮಸ್ಟ್ ಕಾಂಪ್ಲಿಮೆಂಟ್ ದ್ಯಾಮ್. ಮುಂದೆ ಪ್ರಾಬ್ಲಿ ದೇ ವಿಲ್ ರೀಚ್ ದ ಟಾಪ್. ಜಿಲ್ಲೆಯಲ್ಲಿ ಈ ಸಲ SSLCಯಲ್ಲಿ ಸೆಕೆಂಡ್ ಬಂದಿದೆ, PUCಯಲ್ಲಿ ಫಸ್ಟ್ ಬಂದಿದೆ. ಅವಿಭಾಜ್ಯ ಜಿಲ್ಲೆ ಪ್ರತಿ ಸಲ ಕಾಂಪಿಟಿಷನ್ನಲ್ಲಿ ಇರ್ತೇವೆ ನಾವೇ ವಿಭಜನೆಯನ್ನು ಮಾಡಿದ್ದು ಆಡಳಿತಾತ್ಮಕ ವ್ಯವಸ್ಥೆಗೋಸ್ಕರ ವಿಭಜನೆಯನ್ನು ಮಾಡಿದಂಥದ್ದು. ಆದರೆ ಮಕ್ಕಳ ಸ್ಪರ್ಧೆ ಕಮ್ಮಿ ಆಗಲಿಲ್ಲ. ಆದರೆ ನಾನು ಸುಹಾನ್ ಅವರು ಹೇಳಿದ್ದನ್ನು ಐ ಅಡಾಪ್ಟ್. ಸ್ವಲ್ಪ ಮಕ್ಕಳು ಯಾವ ರೀತಿಯಲ್ಲಿ ಮಾಡಬೇಕು, ಕಾರಣ ಇಷ್ಟೇ, ಇವತ್ತು ನೀವು ಸಮುದಾಯದ ಮುಖ್ಯವಾಹಿನಿಗೆ ಬರಬೇಕಂತ ಪ್ರಯತ್ನ ಮಾಡ್ತಾ ಇರುವಂಥದ್ರೊಟ್ಟಿಗೆ ಕೇವಲ ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು ಮಾತ್ರ ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇಂಜಿನಿಯರ್ ಆದಮೇಲೂ KS ಎಕ್ಸಾಮಿಗೆ IAS ಎಕ್ಸಾಮಿಗೆ ಕೂತ್ಕೊಳ್ಬೋದು. ಆದಮೇಲೆ ಈಗ ಕುರೇಶಿಯವರು ಅವರ ಬಗ್ಗೆ ಟೀಕೆಯನ್ನು ಮಾಡಿದರು. ನಿನ್ನೆ ಕಲಬುರಗಿಯ DC ಬಗ್ಗೆ ಮಾತಾಡ್ತಾರೆ. ಅದು ದೇ ಡಿಡ್ ನಾಟ್ ಬಿಕಮ್ ಸ್ಮಾಲ್, ಸಣ್ಣ ಆಗಲಿಲ್ಲ. ಯಾರು ಮಾತಾಡಿದಾರಲ್ಲ ಅವ್ರ ಬಗ್ಗೆ, ಅವ್ರು ಸಣ್ಣದಲ್ಲ, ದೇ ಹ್ಯಾವ್ ಬಿಕಮ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್. ಅದನ್ನು ನಾವು ಎಣಿಸ್ಬೇಕು. ನಾನು ಐ ಜಸ್ಟ್ ಡೋಂಟ್ ಬಾದರ್. ಈಗ ಟೀಕೆಯನ್ನು ಮಾಡೋರು ಸದಾ ಅವರಿಗೆ ಇರುವಂಥದ್ದೇ ಟೀಕೆ ಮಾಡಲಿಕ್ಕೆ. ನನಗೆ ಆಕಸ್ಮಿಕ ಸ್ಥಾನ ಸಿಗ್ತದೆ, ಆದರೆ ನಾನು ಆ ಅಂತಸ್ತಿಗೆ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ನಾನು ಬಾಯಿಯಲ್ಲಿ ಆ ಅಂತಸ್ತಿಗೆ ಹೋದ ಮೇಲೆ ಕೆಟ್ಟದ್ದು ಮಾತಾಡುವಂಥಕ್ಕೆ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡುವಂಥ ಶಬ್ದಗಳು ಬರಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ ಸಹ. ನಾನು ಬೇರೆಯವರ ಹತ್ರ ನಿರೀಕ್ಷೆ ಮಾಡೋದು ಅಷ್ಟೇ. ನ್ಯೂಸ್ ಅಷ್ಟೇ, ಮಕ್ಕಳಿಗೆ ಕಾರಣ ಇಷ್ಟೇ. ಎರಡು ರೀತಿ ಇದೆ. ಶಾಲೆಯಲ್ಲಿ ಪ್ರಥಮ ಶಿಕ್ಷಣವನ್ನು ಕೊಡುವಂಥದ್ದೇ ತಾಯಿ, ಮೊದಲ ಗುರುವೇ ತಾಯಿ, ಆಮೇಲೆ ಶಾಲೆಯಲ್ಲಿ. ಅದಕ್ಕೆ ಶಾಲೆ ಮನೆಯಲ್ಲಿ ತಾಯಿಯಲ್ಲಿರೋ ತಂದೆಯವರೆಲ್ಲ ಸೇರಿ ಅವರಿಗೆ ಸಂಸ್ಕಾರವನ್ನು ಕಲಿಸಿದರೆ ಶಿಕ್ಷಣವನ್ನು, ಅಕ್ಷರಾಭ್ಯಾಸವನ್ನು ಶಾಲೆಯಲ್ಲಿ ಕಲಿಸ್ತಾರೆ. ಅದು ಯಾವ ರೀತಿಯ ಶಿಕ್ಷಣ ಅಂತ ಅನ್ಬೇಕು, ಮೌಲ್ಯಾಧಾರಿತ ಶಿಕ್ಷಣವನ್ನು ಕಲಿಸ್ಬೇಕು. ಇದರಲ್ಲಿ ಎರಡು ರೀತಿ ಬರ್ತದೆ. ಮೌಲ್ಯ ಅಂದ್ಕೊಂಡ್ರೆ ದುಡ್ಡು ಮಾಡೋದು ಅಂತ ಎನಿಸ್ಬೇಡಿ. ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಕಲಿಸುವಂಥ ಶಿಕ್ಷಣ ಏನಿದೆ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ. ದುಡ್ಡಲ್ವೇ ಅಲ್ಲ ನಮ್ಮಲ್ಲಿ. ಅದಕ್ಕೆ ನಾನು ಬೆಳಿಗ್ಗೆ ಒಂದು ಶಾಲೆಯಲ್ಲಿ ಹೇಳಿದೆ, ಖುಷಿ ಪಡುವಂಥದ್ದು ಯಾವುದು ಅಂತ. ಇಟ್ಸ್ ಸಂತೋಷ ಪಡುವಂಥ ಹ್ಯಾಪಿನೆಸ್ ಈಸ್ ಅ ಬೇಸ್ ಸ್ಟೇಷನ್ ಬಿಟ್ವೀನ್ ಟೂ ಮಚ್ ಆ್ಯಂಡ್ ಟೂ ಲಿಟಲ್. ಮಧ್ಯ ತುಂಬ ಜಾಸ್ತಿ ಇದ್ದು ಖುಷಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಸಂತೋಷದಲ್ಲಿರುವುದಿಲ್ಲ. ತುಂಬ ಕಮ್ಮಿ ಇದ್ದವರು ಸಹ ಸ್ವಲ್ಪ ನೋವಿನಲ್ಲಿ ಇರ್ತಾರೆ. ಇನ್ ಬಿಟ್ವೀನ್ ಬೇಸ್ ಮಧ್ಯದಲ್ಲಿರುವವರು ಖುಷಿಯಲ್ಲಿರ್ತಾರೆ. ಅದಕ್ಕೆ ಹೇಳುವಂಥದ್ದು, ನಮಗೆ ಖುಷಿ ಪಡುವಂಥ ವ್ಯವಸ್ಥೆ ಏನಿದೆ, ಎಷ್ಟು ಆದಾಯ ಇದ್ದರೆ ನಾವು ಸಂತೋಷದಲ್ಲಿರ್ಬೋದು. ಅವನ ಹತ್ರ ಏನಿದೆ ನನ್ನ ಹತ್ರ ಇರಬೇಕಂತ ಇಲ್ಲ. ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ನಮ್ಮ ಹತ್ರ ಎಷ್ಟು ಶಕ್ತಿ ಇದೆ, ಮಕ್ಕಳಿಗೆ ಕೊಡುವಂಥದ್ದು ಶಿಕ್ಷಣವನ್ನು ಕೊಡಿ. ಶಿಕ್ಷಣ ಅಂತ ಕೇಳಿದ್ರೆ ಅಕ್ಷರಾಭ್ಯಾಸ ಅಲ್ಲ. ಅವನಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇರ್ಬೋದು, ಕ್ರೀಡೆಗೆ ಎನ್ಕರೇಜ್ ಮಾಡಿ. ಕಲೆಯಲ್ಲಿ ಆಸಕ್ತಿ ಇರ್ಬೋದು, ಕಲೆಯಲ್ಲಿ ಎನ್ಕರೇಜ್ ಮಾಡಿ. ಆದರೆ ಅವರು ಬೇರೆ ಯಾವುದೇ ಇವತ್ತು ಮಕ್ಕಳ ಹತ್ರ ಕೇಳಿದ್ರೆ ಅವರವರದ್ದೇ ದಾರಿಯಲ್ಲಿ ಹೋಗ್ಬೇಕಂತ ಇದ್ದಾರೆ ತಂದೆ ತಾಯಿಯಂದಿರು. ಆ ಮಕ್ಕಳಿಗೆ ಯಾವುದರಲ್ಲಿ ಮುಂದೆ ಹೋಗ್ಬೇಕಂತ ಇದ್ದಾರೆ, ಅದಕ್ಕೆ ಬೆಂಬಲವನ್ನು ಕೊಟ್ಟಾಗ ದೇ ವಿಲ್ ರೀಚ್ ದ ಟಾಪ್. ಆದರೆ ನಮಗೆ ಬೇಕಾದದನ್ನು ಅವ್ರ ಹತ್ರ ಕಲಿಬೇಕು ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಏನಂದ್ರೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಕಲಿಸುವಂಥದ್ದನ್ನು ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ಕೇವಲ ಅಕ್ಷರಾಭ್ಯಾಸ ಅಲ್ವೇ ಅಲ್ಲ ಅಂತ ಹೇಳಲಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುವಂಥದ್ದು ಬಹಳ ಮುಖ್ಯ. ಮತ್ತು
ವೈದ್ಯ ಡಾಕ್ಟ್ರು ಶಿವಮೊಗ್ಗದಲ್ಲಿ ಆಸ್ಪತ್ರೆಯನ್ನು ಇಟ್ಕೊಂಡಿದ್ದಾರೆ, ಪ್ಯಾರಾಮೆಡಿಕಲ್ ಕಾಲೇಜನ್ನು ಇದೆ. ನಾನು ವ್ಯತ್ಯಾಸವನ್ನು ಕಂಡದ್ದು ಡಾಕ್ಟ್ರೆ, ಬೈಪಾಸ್ ಸರ್ಜರಿಗೆ ನಾನು USA ಹೋಗಿದ್ದೆ. ಇಟ್ಸ್ ಆಲ್ಮೋಸ್ಟ್ 26 years, ಇಟ್ಸ್ ಕ್ರಾಸ್ 25 years, 26th year ಇದು ನನಗೆ ಬೈಪಾಸ್ ಸರ್ಜರಿ ಆಗಿದೆ. ಡಾಕ್ಟ್ರು 3 ಜನ ಕರೆದ್ರು, ಸರ್ಜನ್, ಅನೆಸ್ಥೆಸಿಸ್ಟ್ ಅಂಡ್ ಕಾರ್ಡಿಯಾಲಜಿಸ್ಟ್. 3 ಜನ ಕರೆದು ಒಬ್ಬೊಬ್ರು ಅರ್ಧ ಗಂಟೆ ಏನೇನು ಆಗ್ಬೋದು, ರಿಸ್ಕ್ ಎಷ್ಟಿದೆ ಅಂತ ಹೇಳಿ, ಎನಿ ಕ್ವೆಶನ್ಸ್ ಅಂತ ಕೇಳಿ. ಇಲ್ಲಿ ಯಾವ ವೈದ್ಯರು ಯಾವ ಪೇಷಂಟು ಏನು ಕ್ವೆಶನ್ಸ್ ಅಂತ ಕೇಳಿದ್ರೆ ಕೇಳಿದ್ರೆ ಬೈತಾರೆ, ನೀನು ಯಾರು ಕೇಳಲಿಕ್ಕೆ ಏನು ಮಾಡ್ತಾರೆ. ಇಟ್ಸ್ ಅ ಫ್ಯಾಕ್ಟ್. ಎಷ್ಟೋ ಆಸ್ಪತ್ರೆಗಳಲ್ಲಿ ಪಾಪದ ರೋಗಿಗಳಿಗೆ ಅವರ ಮನೆಯವ್ರನ್ನ ಫೋನ್ ಮಾಡ್ತಾರೆ, ನಮ್ಗೆ ಎಂಥದ್ದು ಹೇಳಲಿಲ್ಲ, ಒಂದು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳ್ತೀರಾ? ಅದನ್ನು ಒಂದು ಹೇಳಲಿಕ್ಕೆ ಶುರು ಮಾಡಿದರೆ ಪೇಷಂಟ್ಸಿಗೆ, ಅವರ ಕಡೆಯವರಿಗೆ ಪಾಪ ಅವರಿಗೆ ಧೈರ್ಯ ಬರ್ತದೆ. ಇಲ್ಲೇ ಕೊಡ್ತೇವೆ ಅಂತ ಹೇಳಿದಂಥ ಜಾಬನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಆದರೆ ಮಕ್ಕಳೇ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಖಾಸಗಿ ಉದ್ದಿಮೆಗಳು ಬರಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಘಟನೆಯಿಂದ ಇನ್ನೊಂದು ದಿವಸ ಉದ್ದಿಮೆಯವರು ಬರುವಂಥದ್ದೇ, ಉದ್ಯೋಗ ಸೃಷ್ಟಿಯಾಗುವಂಥದ್ದು ಬಹಳ ಕಮ್ಮಿ ಆಗ್ತದೆ. ನಿಮ್ಮ ವೈದ್ಯರಿಗೂ ಸಹ ಆಸ್ಪತ್ರೆಗೆ ಪೇಷಂಟ್ಸು ಕಾಸರಗೋಡಿನಿಂದ ಬರುವವರು ಎದುರ್ತಾರೆ, ಭಟ್ಕಳ ಸೈಡ್ ಉಡುಪಿನಲ್ಲಿ ಹೋಗ್ಲಿಕ್ಕೂ ಎದುರ್ತಾರೆ. ಬಟ್ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಒಂದು ತಿಳಿಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡಬೇಕು. ಬಿಟ್ಟರೆ ಒಬ್ಬರ ಮೇಲೆ ದೂಷಣೆಯನ್ನು ಮಾಡುವುದು, ದ್ವೇಷ ಸಾಧಿಸುವಂಥದ್ದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಮ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಮಾರಕ ಅಂತ ಹೇಳುವಂಥದ್ದನ್ನು ನಾವು ಅರ್ಥವನ್ನು ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ಮೌಲ್ಯಾಧಾರಿತ ಶಿಕ್ಷಣದೊಟ್ಟಿಗೆ ಮಾನವೀಯ ಮೌಲ್ಯಗಳನ್ನು ಸೇರಿಸ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ದೂರ ಹೋಗ್ತದೆ. ಯಾರು ಅರ್ಥ ಮಾಡ್ಕೊಂಡು ಮುಂದೊಂದು ದಿವಸ ಹಿಂದೆ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡ, ನಾನೇ ಸಚಿವನಾಗಿದ್ದಾಗ ಅದನ್ನು 2 ಭಾಗ ಮಾಡಿಸಿದೆ. ಯಾಕಂದರೆ ಆಡಳಿತಾತ್ಮಕವಾಗಿ ಸಹಾಯ ಆಗಲಿ ಅಂತ. ಆದರೆ ಒಂದು ರೀತಿಯಲ್ಲಿ ಬದಲಾವಣೆ ಆದದ್ರಿಂದ ಈ ಭಾಗದಲ್ಲಿ ಯಾವುದೂ ಗಲಾಟೆ ಇಲ್ಲ. ಆದರೆ ಒಂದು ಹೇಳ್ತೇನೆ, ಯಾರು ಭಾಷಣ ಮಾಡಿ ಬೇರೆಯವರು ಪ್ರೊವೊಕೇಟಿವ್ ಸ್ಪೀಚನ್ನು ಮಾಡ್ತಾರೆ, ನಾಳೆ ಅವರಿಗೂ ಸಹ ತೊಂದರೆ, ಅವರ ಮಕ್ಕಳಿಗೂ ಸಹ ತೊಂದರೆ. ಯಾಕಂದರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಆ ವಾತಾವರಣ, ಕೆಟ್ಟ ವಾತಾವರಣ ನಿರ್ಮಾಣ ಆದರೆ ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ಸಹ ಒಂದು ಹಿರಿಯರಾಗಿ ಇದರ ಬಗ್ಗೆ ಆಲೋಚನೆಯನ್ನು ಮಾಡಿ ಸ್ವಲ್ಪ ಬದಲಾವಣೆಯನ್ನು ತರಲಿಕ್ಕೆ ನೀವು ಯಾವ ರೀತಿಯಲ್ಲಿ ಇವತ್ತು ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಸುಹಾನ್ ಅವರೇ, ಅದರೊಟ್ಟಿಗೆ ಇದು ಶಾಲೆಗಳಲ್ಲಿ ಪ್ರಾರಂಭ ಆಗಬೇಕು. ಯಾವ ಶಾಲೆಯಲ್ಲಿ ಸಹ ಇದನ್ನು ಹೇಳಿಕೊಡೋದಿಲ್ಲ. ಮತ್ತು ಮಕ್ಕಳು ಒಟ್ಟಿಗೆ, ನಮಗೆಲ್ಲ ಶಾಲೆಯಲ್ಲಿದ್ದಾಗ ಜಾತಿಯ ಬಗ್ಗೆ ಗೊತ್ತಿರಲಿಲ್ಲ. ಈ ಚುನಾವಣೆಗೆ ಬಂದಮೇಲೆ ಗೊತ್ತದು, ಆ ಜಾತಿ ನಿಲ್ಲಬೇಕು, ಈ ಜಾತಿ ನಿಲ್ಲಬೇಕು, ಈ ಜಾತಿ ಇಷ್ಟು ಒಟ್ಟಿದೆ ಅಂತ ಬಿಟ್ಟರೆ ಚುನಾವಣೆಗೆ ನಿಲ್ಲುವರು. ಯಾಕಂದ್ರೆ ನಾವು ಕಲಿತದ್ದೆಲ್ಲ ಬೇರೆ ಕಡೆ, ಬೆಂಗಳೂರಿನಲ್ಲೇ ಹೆಚ್ಚು ಕಲಿತದ್ದು. ಆದರೆ ಚುನಾವಣೆಗೆ ನಿಂತ ಮೇಲೆ ಇದೆಲ್ಲ ಶುರುವಾಯಿತು. ಅದನ್ನು ಸ್ವಲ್ಪ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರು ಇದನ್ನು ಪ್ರಯತ್ನ ಮಾಡ್ತಾರೆ, ಬರೀ ಓಟಿಗೋಸ್ಕರ ಇದನ್ನು ನಾವು ಮಾಡ್ತೇವೆ, ಅದರಿಂದ ನಮಗೂ ತೊಂದರೆ, ನಮ್ಮ ಸಮಾಜಕ್ಕೂ ತೊಂದರೆ ಅನ್ನುವಂಥದ್ದನ್ನು ನಾವು ಆಲೋಚನೆಯನ್ನು ಮಾಡದೇ ಇದ್ದರೆ ಬದಲಾವಣೆಯನ್ನು ತರಲಿಕ್ಕೆ ಬಹಳ ಕಷ್ಟ ಇದೆ. ಮುಂದೊಂದು ದಿವಸ ಯಾರಿಗೂ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇದು ನಾವು ಸಹಕಾರಿ ತತ್ವದಲ್ಲಿ ಏನು ಹೇಳ್ತೇವೆ ಅಂದರೆ, ನಾನು ಎಲ್ಲವರಿಗೆ ಎಲ್ಲರೂ ನನಗೂ ಅನ್ನುವಂಥದ್ದು ಆಗಬೇಕಾಗ್ತದೆ. ಬಸವಣ್ಣ ಅದೇ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಆದಿವನು ಅಂತ ಹೇಳ್ತಾರೆ. ನನ್ನವನ್ನು ಹೇಳುವ ಪರಿಸ್ಥಿತಿಗೆ ನಾವು ಹೋಗಿ ಮುಟ್ಟದೇ ಇದ್ದರೆ, ಎಲ್ಲರೂ ನನ್ನವರನ್ನು ವಾತಾವರಣ ನಿರ್ಮಾಣ ಆಗದೇ ಇದ್ದರೆ ಮುಂದೆ ಸಮಸ್ಯೆಯನ್ನು ಮುಂದಿನ ಮಕ್ಕಳಿಗೆ, ನಮ್ಮದು ಅವಧಿ ಮುಗಿತಾ ಬಂದರೆ ನಮ್ಮ ನೆಕ್ಸ್ಟ್ ಜನರೇಷನ್ ದೇ ವಿಲ್ ಸಫರ್. ಅದಕ್ಕೆ ನೆಕ್ಸ್ಟ್ ಜನರೇಷನ್ ಅವರಿಂದ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರಲ್ಲ, ಆ ಮುಖಂಡರಿಗೆ ನಾವು ಒಂದು ಕಿವಿ ಮಾತನ್ನು ಹೇಳಿ ಕಳಿಸ್ಬೇಕಾಗ್ತದೆ. ದಯವಿಟ್ಟು ಇಂಥದನ್ನೆಲ್ಲ ಮಾಡಬೇಡಿ. ಯಾಕಂದರೆ ನಿಮ್ಮ ಕಾಲದ ನಂತರ ನಿಮ್ಮ ಮಕ್ಕಳಿಗೂ ಈ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ
ನಿರ್ಮಾಣ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಇಂಥ ಸಮಸ್ಯೆಗಳು ಉದ್ಭವ ಆಗುವುದಿಲ್ಲ. ಅದರಿಂದ ಸಮಾಜಕ್ಕೆ ಆಗುವಂಥ ತೊಂದರೆಗಳನ್ನು ನಾವು ಒಂದು ಚರ್ಚೆಯನ್ನು ಮಾಡದೇ ಇದ್ದರೆ ನಾವು ಕೆಟ್ಟ ಶಬ್ದದಲ್ಲಿ ಹೇಳಲೇಬಾರ್ದು, ಹೇಳುವಾಗಲೂ ಸಹ ಒಳ್ಳೆಯ ಶಬ್ದದೇ ಹೇಳಬೇಕು ಅನ್ನುವಂಥದ್ದು ಎಲ್ಲ ಹಿರಿಯರ ಹತ್ರ ಕೇಳಿಕೊಂಡು ಇಂಥ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಸಹ ನಿಮ್ಮಲ್ಲಿ ಆಗಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂರಿಸಲಿ. ನಿಮ್ಮಂಥ ಗುಲ್ಬರ್ಗದ DC ಅಂತ DC ಅವರು ಅವಾರ್ಡ್ ವಿನ್ನಿಂಗ್ DC ಇದ್ದಾರೆ. ಅಲ್ಲಿ ಆರ್ಮಿಯಲ್ಲಿ ಅವರು ಕುರೇಶಿಯವರು ಬಂದು ಡಿಫೆನ್ಸ್ದ ಮಾಹಿತಿಯನ್ನು ಮೀಡಿಯಾಗೆ ಹೇಳುವಂಥದ್ದು ಇರ್ತದೆ. ಆದರೆ ಅವರನ್ನು ಟೀಕೆ ಮಾಡುವಂತೆ ನಮ್ಮಲ್ಲಿ ಯಾವ ರೀತಿಯನ್ನು ಟೀಕೆ ಮಾಡಿ ಅವರನ್ನು ಟೀಕೆ ಮಾಡುವವರು ಇರ್ತಾರೆ. ಅದನ್ನು ನಾವು ಸಹಿಸಿಕೊಂಡು ತಡ್ಕೊಂಡು ಹೋದರೆ ಯಾರು ಟೀಕೆ ಮಾಡುವವರಿಗೆ ನಾವು ಹೆಚ್ಚು ಗಮನವನ್ನೇ ಹರಿಸದೇ ಇದ್ದರೆ ಪ್ರಾಯಶಃ ಅದು ನಿಂತು ಹೋಗ್ತದೆ. ಹೈಸ್ಕೂಲ್ ಗಂಗೊಳ್ಳಿ, ಪಬ್ಲಿಕ್ ಸ್ಕೂಲ್ ಕೋಡಿ, ಯಾವುದೇ ಬೋರ್ಡ್ ಊರಿನಿಂದ ಬಂದು ಒಂದೇ ಮಸೀದಿಯಲ್ಲಿ ಸರಿಸುಮಾರು 20 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಸೇವೆ ಸಲ್ಲಿಸುವಂತಹ ಧರ್ಮಗುರುಗಳಿಗೆ ನಮ್ಮ ನಾಡ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿಯ ವತಿಯಿಂದ ಈ ಒಂದು ಗೌರವ ಸ್ಮರಣೆಗೆ ಈ ಒಂದು ಜಜಾಕಲ್ಲಾ ಖೈರ್. ಇವತ್ತು ಉತ್ತಮ ಜನಪ್ರಿಯ ಮಾಜಿ ಸಂಸದರು ಜಯಪ್ರಕಾಶ್ ಅವರಿಗೆ ನಮ್ಮ ಕೂಡ ರಿಜಿಸ್ಟರ್ ಒಂದು ಮೊಹಲ್ಲದಲ್ಲಿ 25ಕ್ಕೂ ವರ್ಷ ಸೇವೆ ಮಾಡಿದಂತಹ ಉಲಮಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಿದ್ದಾರೆ. ಬಹುಶಃ ಅವರನ್ನು ಗುರುತಿಸುವುದು ತುಂಬ ವಿರಳ. ಒಂದು ಮುಸ್ಲಿಂ ಸಮಾಜದಲ್ಲಿ ಒಂದು ಮೊಹಲ್ಲವನ್ನು ನಡೆಸುವುದೆಂದರೆ ಅದು ದೊಡ್ಡ ಒಂದು ಸಾಧನೆ, ಒಂದು ದೊಡ್ಡ ಸಾಹಸ ಕೂಡ. ಒಂದು ಮೊಹಲ್ಲ ಎಂದರೆ ಸುಮಾರು 500ಕ್ಕೂ ಮಿಕ್ಕಿದ ಅಥವಾ 200ಕ್ಕೂ 300ಕ್ಕೂ ಮಿಕ್ಕಿದ ಜನಗಳು ವಿಭಿನ್ನವಾದ ರೀತಿಯಲ್ಲಿ ಇರುತ್ತಾರೆ. ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಅವರೆಲ್ಲರೊಂದಿಗೆ ಸಹಮತದೊಂದಿಗೆ ಆ ಜಮಾತನ್ನು ಮುಂದೆ ಸಾಗಿಸುವುದೆಂದರೆ ಅದು ದೊಡ್ಡ ಒಂದು ಸಾಹಸ. ಅದು ಕೂಡ 25 ವರ್ಷ ಒಂದೇ ಮೊಹಲ್ಲದಲ್ಲಿ ಸೇವೆ ಮಾಡಿದ್ದಾರೆ ಎಂಬುದು ಅದೊಂದು ಅದ್ಭುತವೇ ಸರಿ. ಅದನ್ನು ಗುರುತಿಸಿಕೊಂಡು ಅವರಿಗೆ ನೀವು ಸನ್ಮಾನ ಮಾಡಿದ್ದು ಖಂಡಿತ ಅದು ತುಂಬ ಯಶಸ್ವಿಯಾದ ಒಂದು ಕಾರ್ಯಕ್ರಮ ಎಂದು ನಾನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಯಾರು ಮೌಲವಿಗಳು ಎಂದರೆ, ಮೌಲಾನವರು ಎಂದರೆ ಯಾರು? ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಮಾನತೆಯ ಜಾತ್ಯತೀತ ತತ್ವಗಳನ್ನು ಕಲಿಸಿಕೊಡುವವರಾಗಿದ್ದಾರೆ ಉಲಮಗಳು. ಆ ಉಲಮಗಳನ್ನು ಗುರುತಿಸುವುದು ನಾಡಿನ ಕರ್ತವ್ಯ ಆಗಿದೆ. ಇನ್ಶಾ ಅಲ್ಲಾಹ್ ಇಲ್ಲಿ ಸೇರಿದಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ, ನಮ್ಮ ಮೌಲಾನವರು ಒಂದು ಮೊಹಲ್ಲವನ್ನು ನಡೆಸುವವರು ಈ ರಾಜ್ಯದಲ್ಲ, ಈ ಮೊಹಲ್ಲದಲ್ಲ, ಈ ರಾಷ್ಟ್ರದ ಹೆಮ್ಮೆಯ ಗುರುತುಗಳಾಗಿದ್ದಾರೆ. ಅವರನ್ನು ಸನ್ಮಾನಿಸುವುದು ಅತಿ ಅಗತ್ಯವಾದ ಕೆಲಸವಾಗಿದೆ. ಅದೇ ರೀತಿಯಲ್ಲಿ ಜಾತ್ಯತೀತ ಸ್ವರೂಪದ ನಮ್ಮ MP ಸಾಹೇಬರು, ಮಾಜಿ MP ಸಾಹೇಬರು ಹೇಳಿದಂತೆ ಮಾನವ ಮೌಲ್ಯ ಆಧಾರಿತ ಶಿಕ್ಷಣವನ್ನು ಸಣ್ಣ 6 ವರ್ಷದ ಮಕ್ಕಳಿಗೆ ನೀಡುವರಾಗಿದ್ದಾರೆ ಈ ಗುರುಗಳು. ಆ ಗುರುಗಳು ಅವರಿಗೆ ಸಮಾನವಾದ ಸಹೋದರತೆಯ, ಸಮಾನತೆಯ, ಐಕ್ಯತೆಯ ಸಂದೇಶಗಳನ್ನು ಅವರು ಕೊಡುತ್ತಾ ಇದ್ದಾರೆ ಎಂದು ಸಾಂದರ್ಭಿಕವಾಗಿ ನೆನಪಿಸಿದ ಅವಕಾಶಕ್ಕಾಗಿ ವಂದಿಸಿದ ಮಾತಿಗೆ ಕಡಿವಾಣ ಇಸ್ಲಾಂ. PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುವ ಕೆಲಸ ಮಾಡುತ್ತಿದ್ದೇವೆ. ಹಾಗೂ ಸಮಾಜದಲ್ಲಿ ಉತ್ತಮ ಕೆಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳನ್ನು ಗೌರವಿಸುವ ಕೆಲಸ ಮಾಡಿದ್ದೇವೆ. ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ, ಶೌಚಾಲಯ ನಿರ್ಮಾಣ ಮಾಡುತ್ತಾ ಬಂದಿದ್ದೇವೆ. ನಮ್ಮ ನಾಡ ಒಕ್ಕೂಟದಿಂದ ನಾವು ಕುಂದಾಪುರದಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಇದೆ, ಹಾಗೂ ಕಾರ್ಕಳದಲ್ಲಿ NS ಅಕಾಡೆಮಿ ಅಂತ ಒಂದು ಇದೆ, ತೊಪ್ಪಟ್ಟಿನಲ್ಲಿ ಸಹ ಇದೆ. ಅಲ್ಲಿ ವಿದ್ಯಾರ್ಥಿ ವೇತನ ಸುಮಾರು 21 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಮಾಡಿಕೊಟ್ಟಿದ್ದೇವೆ. ನಮ್ಮ ನಾಡ ಒಕ್ಕೂಟದಿಂದ ಆರ್ಥಿಕವಾಗಿ ಫೀಸ್ ಕಟ್ಟಲಿಕ್ಕೆ ಆಗಿದ್ದ ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ವರ್ಷ ಅಂದಾಜು 7 ಲಕ್ಷ ರೂಪಾಯಿ ಅವರಿಗೆ
ಕೊಟ್ಟಿರುತ್ತೇವೆ. ಇನ್ನು ಇನ್ಶಾಲ್ಲ ಇನ್ನು ಹಲವು ರೀತಿಯಿಂದ ತಾವೆಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹಲವು ಕೆಲಸಗಳನ್ನು ಮಾಡಲಿದ್ದೇವೆ. 20 ವರ್ಷಗಳಿಂದ ಒಂದೇ ಮಸೀದಿಯಲ್ಲಿ ಸೇವೆ ಸಲ್ಲಿಸಿರುವ ಮೌಲಾನಾಗಳಿಗೆ ಸಹ ಒಂದು ಗುರುತಿಸಿದ್ದೇವೆ. ಹಾಗೆ ಇನ್ನು ದೊಡ್ಡ ಒಂದು ಮುಂದಿನ ವರ್ಷದಲ್ಲಿ ಒಂದು ಸುಚಿತ ಸಮುದಾಯ ಭವನ ಮಾಡಬೇಕಂತ ಒಂದು ಆಲೋಚನೆ ಇದೆ. ತಾವೆಲ್ಲರೂ ಸಹಾಯ ಮಾಡಬೇಕಾಗಿ ಕೇಳಿಕೊಡ್ತೇನೆ. ಮುಂದಿನ ವರ್ಷ ಇನ್ನೂ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ಇನ್ಶಾಲ್ಲ ಮಾಡುವ ಅಂದಾಜಿದೆ. ತಾವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಹೇಳುತ್ತಾ ತಾವು ಇನ್ನೊಂದು ಸ್ವಲ್ಪ ಸನ್ಮಾನ ಕಾರ್ಯಕ್ರಮ ಇದೆ. ತಾವು ಎಲ್ಲ ಭಾಗವಹಿಸಿ ಒಂದು ಸಣ್ಣ ಲಘುಪಹಾರಗಳನ್ನು ಸೇವಿಸಿ ಎಲ್ಲ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. Next we are having Fazila Fatima, daughter of Ustad Muhammad Farooq, scored 572, 91% in SSLC, Dar es Salaam English Medium School, Hude. 8% in SSLC School, Haikadi. Abdullah scored 5. Give a huge round of applause to the students. Zain Zahir, daughter of Zahir Katangidi, scored 94% in St. Mary English Medium School, Kundapura. ಅಂಕ ಪಡೆದ ವಿದ್ಯಾರ್ಥಿಗಳಿಗೆ daughter of Altaf, scored 578, 96.33%. Fatima Madha Alihode, daughter of Abdul Hamid Alihode, scored 570. Daughter of Muhammad Shafi Jafar, scored 569, 94.83% in second. Thank you. Soha Sanam, daughter of H. Zahir Ahmad, scored 559, 93.13%. Iqbal, daughter of Muhammad Iqbal, scored 557, 92. Scored 4, Rafiq scored 473, 94.6% in second QC. Madhav Kripa. ಮಾಜಿ ಸಂಸದರಾದಂತಹ ಜಯಪ್ರಕಾಶ್ ಹೆಗ್ಡೆ ಹಾಗೆಯೇ ಇಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟು ಒಂದೇ ಮಸೀದಿಯಲ್ಲಿ ಎಂದು ಸನ್ಮಾನ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಸಂತೋಷವಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಸಿಕ್ಕಿರುವ ಈ ಒಂದು ಫೆಲಿಸ್ಟೇಷನ್ ಅಥವಾ ಸನ್ಮಾನ ಕೇವಲ ಒಂದು ಸನ್ಮಾನವಲ್ಲ, ಅದು ನಿಮ್ಮ ಶ್ರಮ ಸಾಧನೆಗೆ ಸಿಕ್ಕಿರುವ ಒಂದು ಪ್ರತಿಫಲ. ಇದು ಒಂದು ಪ್ರಾರಂಭದ ಒಂದು ಹಂತ ಮಾತ್ರ, ಒಂದು ಸ್ಟೆಪ್ ಮಾತ್ರ. ಇನ್ನು ನೀವು ಏರಬೇಕಾದ ಹಲವಾರು ಹಂತಗಳಿವೆ, ಹಲವಾರು ಮೆಟ್ಟಗಳನ್ನು ಏರಿಸಿ ವಿಶೇಷ ಸಾಧನೆಗಳು ಮಾಡಬೇಕಾಗಿದೆ. ಶಿಕ್ಷಣಕ್ಕೆ ನಮ್ಮ ಇಸ್ಲಾಂನಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬರ ಮುಸ್ಲಿಮನ ಕರ್ತವ್ಯಗಳಲ್ಲಿ ಒಂದು ಎಂದು ಪ್ರವಾದಿ ಸಲಾಹನ್ನು ಹೇಳಿದ್ದಾರೆ. ಆದರೆ ನಾವು ಪಡೆಯುವ ಶಿಕ್ಷಣ ಹೇಗಿರಬೇಕು? ಕೇವಲ ರೀಡಿಂಗ್ ಬುಕ್ಸ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಇದು ಒಂದು ಶಿಕ್ಷಣವಲ್ಲ. ಆ ಶಿಕ್ಷಣದಲ್ಲಿ ಮಾನವೀಯತ ಮೌಲ್ಯವನ್ನು ಇರಬೇಕು, ಸಮಾಜ ಸೇವಾ ಮನೋಭಾವನೆ ಬೆಳೆಸುತ್ತಿರಬೇಕು ಅವರಲ್ಲಿ, ಮತ್ತು ಅವರ ಉಜ್ವಲ ಭವಿಷ್ಯವನ್ನು ರೂಪಿಸುತ್ತಿರುವುದೇ ನಿಜವಾದ ಶಿಕ್ಷಣ. ವಿದ್ಯಾರ್ಥಿಗಳೇ, ಒಂದು ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ
ಮಾಜಿ ರಾಷ್ಟ್ರಪತಿ ಕಲಾಂರವರು ವಿದ್ಯಾರ್ಥಿಗಳಿಗೆ ಹೇಳಿದ ಒಂದು ಮಾತು, ಬಿ ಆಲ್ವೇಸ್ ಕ್ರಿಯೇಟಿವ್. ಯಾವತ್ತೂ ನೀವು ಕ್ರಿಯಾಶೀಲರಾಗಿರಿ. ಆಲ್ವೇಸ್ ಬಿ ಕ್ರಿಯೇಟಿವ್. ಕ್ರಿಯೇಟಿವ್ ಲೀವ್ಸ್ ಥಿಂಕಿಂಗ್. ಥಿಂಕಿಂಗ್ ಗಿವ್ಸ್ ಯು ನಾಲೆಜ್. ನಾಲೆಜ್ ಪ್ರೊವೈಡ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಕ್ ಯು ಗ್ರೇಟ್ ಪರ್ಸನ್. ಹೌದು ವಿದ್ಯಾರ್ಥಿಗಳೇ, ನಾವು ನಮ್ಮ ವಿಶೇಷ ಸಾಧನೆ ಮಾಡುವುದರ ಮೂಲಕ ನಾವು ಕಲಿತ ಶಾಲೆಗೆ, ನಮ್ಮ ತಂದೆ ತಾಯಿಯವರಿಗೆ, ನಮ್ಮ ಸಮಾಜಕ್ಕೆ ಒಂದು ವಿಶೇಷ ಸಾಧನಾ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಗುರುತಿಸಿ ಗೌರವ ನೀಡಬೇಕಾಗಿದೆ. In SSLC, MET Public Medium School, Udyawad. ಸ್ವೀಕರಿಸಿದಂತ ಮಾಶಾ ಅಲ್ಲಾಹ್ ತಾಲಾ ಇವರ daughter of Shaban Bawa, scored 595 in SSLC. ಅಭಿನಂದನೆಗಳು. ಸನ್ಮಾನವನ್ನು ಕೂಡ ನಮಾಜ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಮಹಿಳೆಯರಿಗೆ ವೇದಿಕೆ. Khatija Ziba Abdul, daughter of Mohammad Masood, she scored 93% in Greenway International School, Shirur. ಜನಾಬ್ ರಫೀಕ್ ಮಾಸ್ಟರ್ ಇವರಿಗೆ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಧನ್ಯವಾದ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ತಮಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನು, ಅಭ್ಯಾಗತರನ್ನು, ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ನಮ್ಮ ಒಕ್ಕೂಟ ಜಿಲ್ಲಾ ಒಕ್ಕೂಟದ ಪರವಾಗಿ ನಾನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ನೆರವೇರಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕೆನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮುಷ್ತಾಕ್ ಬೆಳವೆ ಅವರನ್ನು ಕೂಡ ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಹುಸೇನ್ ಹೈಕಾಡಿ ಹಾಗೂ ಜಮೀರ್ ಮೌಲಾನಾ ಇವರಿಗೂ ಕೂಡ ನಾನು ಒಕ್ಕೂಟದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಹಾಲನ್ನು ನೀಡಿ ನಮ್ಮನ್ನು ಒಂದು ಕಾರ್ಯಕ್ರಮಕ್ಕೆ ಹಾಲನ್ನು ನೀಡಿ ಸಹಕರಿಸಿದಂತಹ ಇಲ್ಲಿಯ ಎಲ್ಲ ಈ ಬಾಲಕರಿಗೆಲ್ಲರಿಗೂ ನಾನು ನಮ್ಮ ಒಕ್ಕೂಟದ ಪರವಾಗಿ ಧನ್ಯವಾದ ಅರ್ಪಿಸುತ್ತಾ ಕಾರ್ಯಕ್ರಮವನ್ನು